ಎಲ್ಲರಿಗೂ ನಮಸ್ಕಾರ. ನಾನು ಮಣಿಭೂಷಣ್ ಡಿಸೋಜ, ಸಹಾಯಕ ಪ್ರಾಧ್ಯಾಪಕ, ಗಣಕ ವಿಜ್ಞಾನ ವಿಭಾಗ. ನಾವು ಲೈನಕ್ಸ್ ಎನ್ವೈರ್ಮೆಂಟ್ನ ಬಗ್ಗೆ ಕಲಿಯುತ್ತಿದ್ದೇವೆ. ಇಂದು ನಾವು ಸೆಷನ್ 3 ಇದರ ಬಗ್ಗೆ ವಿಸ್ತೃತವಾಗಿ ಕಲಿಯಲಿದ್ದೇವೆ. ಸೆಷನ್ 3ಯಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ಇದರ ಬಗ್ಗೆ ಕಲಿಯಲಿದ್ದೇವೆ. ನಮಗೆ ತಿಳಿದಿದ್ದ ಹಾಗೆ ಆಪರೇಟಿಂಗ್ ಸಿಸ್ಟಮ್ ಹಲವಾರು ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುತ್ತದೆ. ಈ ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ ಕರ್ನಲ್ ಮುಖ್ಯವಾಗಿರುತ್ತೆ. ನಮಗೆಲ್ಲ ತಿಳಿದಿದ್ದ ಹಾಗೆ ಕರ್ನಲ್ ಈಸ್ ದ ಕೋರ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಆಪರೇಟಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡುವಾಗ ನಮಗೆ ಗೊತ್ತಿದ್ದ ಹಾಗೆ ಆಪರೇಟಿಂಗ್ ಸಿಸ್ಟಮ್ ಆಕ್ಟ್ಸ್ ಆಸ್ ಎ ಲೇಯರ್ ಬಿಟ್ವೀನ್ ದಿ ಹಾರ್ಡ್ವೇರ್ ಆ್ಯಂಡ್ ದ ಯೂಸರ್. ಸೊ ಇಲ್ಲಿ ನಮ್ಮ ಯೂಸರ್ಸ್ ಇರ್ತಾರೆ. ಸೊ ಯಾರೆಲ್ಲ ಯೂಸರ್ಸ್ ಇರ್ತಾರೆ, ಯಾರು ಕಂಪ್ಯೂಟರನ್ನು ಯೂಸ್ ಮಾಡ್ತಾರೆ ಅವರಿಗೆ ಯೂಸರ್ಸ್ ಅಂತ ಕರಿತೇವೆ. ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ ನಮಗೆ ಕಂಪ್ಯೂಟರ್ನ ಹಾರ್ಡ್ವೇರ್ ಇದರೊಂದಿಗೆ ಇಂಟರಾಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಾರ್ಡ್ವೇರ್ ಒಂದಿಗೆ ಇಂಟರಾಕ್ಟ್ ಮಾಡಲಿಕ್ಕೆ, ಈ ಹಾರ್ಡ್ವೇರಿಗೆ ಮೆಸೇಜ್ ಕಳಿಸ್ಲಿಕ್ಕೆ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಒಂದು ಸಪ್ರೇಟ್ ಆದ ಸೆಕ್ಷನ್ ಇರುತ್ತೆ. ಸೊ ಈ ಸೆಕ್ಷನಿಗೆ ನಾವು ಕರ್ನಲ್ ಅಂತ ಕರಿತೇವೆ. ಸೊ ಕರ್ನಲ್ ಏನು ಮಾಡುತ್ತೆ ಅಂತ ಹೇಳಿದರೆ, ಆಪರೇಟಿಂಗ್ ಸಿಸ್ಟಮ್ನಿಂದ ಹಾರ್ಡ್ವೇರ್ ರಿಲೇಟೆಡ್ ಮೆಸೇಜ್ ಅನ್ನು ಕಳಿಸಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ನನ್ನ ಮಾನಿಟರ್ನಲ್ಲಿ ನನ್ನ ಹೆಸರು ಡಿಸ್ಪ್ಲೇ ಆಗಬೇಕಂತ ಆದರೆ ಮಾನಿಟರ್ ಈಸ್ ಎ ಹಾರ್ಡ್ವೇರ್. ಸೊ ಈ ಹಾರ್ಡ್ವೇರ್ ಒಂದಿಗೆ ಇಂಟರಾಕ್ಟ್ ಮಾಡಲಿಕ್ಕೆ, ಹಾರ್ಡ್ವೇರ್ ಒಂದಿಗೆ ಹೊಂದಾಣಿಸಿಕೊಂಡು ಅದಕ್ಕೆ ಮೆಸೇಜ್ ಕಳಿಸಲಿಕ್ಕೆ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕರ್ನಲ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ಈ ಕರ್ನಲ್ ಅಲ್ಲಿ ಹಲವಾರು ಮಾಡ್ಯೂಲ್ಸ್ ಇರುತ್ತೆ. ಸೊ ಈ ಮಾಡ್ಯೂಲ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದರೆ ಹಾರ್ಡ್ವೇರ್ ನೊಂದಿಗೆ ಇಂಟರಾಕ್ಟ್ ಆಗುತ್ತೆ. ಸೊ ನಾನು ಆಸ್ ಎ ಯೂಸರ್, ನಾನು ನನ್ನ ಮಾನಿಟ್ರಲ್ಲಿ ಇಂಟರಾಕ್ಟ್ ಏನಾದರೆ ಮೆಸೇಜ್ ನೋಡಬೇಕಂತ ಆದರೆ, ಈಗ ನಾನು ಬರೆದದ್ದು ಕಾಣಬೇಕಂತ ಆದರೆ ಆಸ್ ಎ ಯೂಸರ್ ನಾನು ಕರ್ನಲ್ ಒಂದಿಗೆ ಇಂಟರಾಕ್ಟ್ ಮಾಡಬೇಕು. ಸೊ ಕರ್ನಲ್ ಒಂದಿಗೆ ನಾನು ಹೇಗೆ ಇಂಟರಾಕ್ಟ್ ಮಾಡಬಹುದು? ಸೊ ಕರ್ನಲ್ ಒಂದಿಗೆ ಇಂಟರಾಕ್ಟ್ ಮಾಡಬೇಕಂತ ಆದರೆ ನನಗೆ ಸಿಸ್ಟಮ್ ಕಾಲ್ ಯೂಸ್ ಮಾಡಬೇಕಾಗುತ್ತೆ. ಸೊ ಸಿಸ್ಟಮ್ ಕಾಲ್ ಏನಂತ ಹೇಳಿದರೆ, ನಾನು ಬರೆದ ಪ್ರೋಗ್ರಾಮಲ್ಲಿ ಆರ್ ನಾನು ಯೂಸ್ ಮಾಡುವ ಪ್ರೋಗ್ರಾಮ್ ಒಂದು ವೇಳೆ ಸಿಸ್ಟಮ್ ಕಾಲ್ ಮಾಡುತ್ತೆ ಅಂತ ಹೇಳಿದರೆ, ಸಿಸ್ಟಮ್ ಕಾಲ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಲೈಕ್ ಎ ಫಂಕ್ಷನ್. ನಾವು ಸಿಯಲ್ಲಿ ಫಂಕ್ಷನ್ ಬರೆದಿದ್ದೇವೆ, ಸ್ಕ್ವೇರ್ ರೂಟ್ ಫಂಕ್ಷನ್ ಬರೆದಿದ್ದೇವೆ, ಆರ್ ಸ್ಕ್ವೇರ್ ರೂಟ್ ಫಂಕ್ಷನ್ ಯೂಸ್ ಮಾಡಿದ್ದೇವೆ, ಮ್ಯಾಥ್ಸಲ್ಲಿ ಸೈನ್ ಕಾಸ್ ಫಂಕ್ಷನ್ಸ್ ಯೂಸ್ ಮಾಡಿದ್ದೇವೆ. ಸೊ ಇದೇ ರೀತಿಯಾಗಿ ಒಂದು ಫಂಕ್ಷನ್ ಕಾಲ್ ಮಾಡಿದರೆ ಈ ಫಂಕ್ಷನ್ ಏನು ಮಾಡುತ್ತೆ ಅಂತ ಹೇಳಿದರೆ ಕರ್ನಲ್ ಒಂದಿಗೆ ಇಂಟರಾಕ್ಟ್ ಮಾಡ್ತದೆ. ಈ ಕರ್ನಲ್ ಇನ್ ಟರ್ನ್ ಹಾರ್ಡ್ವೇರ್ ಒಂದಿಗೆ ಇಂಟರಾಕ್ಟ್ ಆಗುತ್ತೆ. ಸೊ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಯಾವುದೇ ಸರ್ವಿಸ್ ಪ್ರೊವೈಡ್ ಮಾಡಲಿಕ್ಕೆ ಅದು ಹಾರ್ಡ್ವೇರ್ ಒಂದಿಗೆ ಇಂಟರಾಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಾರ್ಡ್ವೇರ್ ಈಸ್ ಕಾಲ್ಡ್ ಆಸ್ ಎ ಕೋರ್. ಕೋರ್ ಎಂದರೆ ಅತಿ ಮುಖ್ಯವಾದದ್ದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವುದಂತ ಹೇಳಿದರೆ ಕರ್ನಲ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ಕರ್ನಲ್ ಈಸ್ ದ ಒನ್ ದಟ್ ಕಂಟ್ರೋಲ್ಸ್ ಆಲ್ ದ ಮೇಜರ್ ಆಕ್ಟಿವಿಟೀಸ್ that are happening within the operating system. So ಯಾವುದೆಲ್ಲ ಆಕ್ಟಿವಿಟಿ ಕರ್ನಲ್ ನೋಡಿಕೊಳ್ಳುತ್ತದೆ? ಸೊ ಫಸ್ಟ್ ಆಫ್ ಆಲ್ ಕರ್ನಲ್ ಈಸ್ ಗೋಯಿಂಗ್ ಟು ಗಿವ್ ದೀಸ್ ಸರ್ವಿಸಸ್. ಸೊ ಈವನ್ ದೋ ನಾವು ಏನಂತ ಹೇಳ್ತೇವೆ, ಇವುಗಳೇನು ಆಪರೇಟಿಂಗ್ ಸಿಸ್ಟಮ್ ಸರ್ವಿಸ್ ಅಂತ ಹೇಳ್ತೇವೆ. In turn, these services are provided by the kernel. ಯಾಕೆಂತ ಹೇಳಿದರೆ kernel is the one that interacts with the core of your computer, that is the hardware of your computer. ಸೊ ಇಲ್ಲಿ ನಮಗೆ ಯಾವುದು ಸರ್ವಿಸ್ ಪ್ರೊವೈಡ್ ಮಾಡ್ತದೆ? ಸೊ ನಾವು ಪ್ರೋಸೆಸ್ ಕಂಟ್ರೋಲ್ ಅಂದರೆ ಏನು? ಪ್ರೋಸೆಸ್ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ಪ್ರೋಸೆಸ್ ಈಸ್ ನಥಿಂಗ್ ಬಟ್
ಎ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. ಸೊ ನೀವು ಸಿ ಪ್ರೋಗ್ರಾಮ್ ಬರೀಬಹುದು, ಜಾವಾ ಪ್ರೋಗ್ರಾಮ್ ಬರ್ದಿದ್ದೀರಿ. ಈ ಪ್ರೋಗ್ರಾಮ್ಸ್ ಅಲ್ಲಿ ಏನಿದೆ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಈ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡ್ತದೆ, ಕಂಪ್ಯೂಟರ್ಗೆ ಒಂದು ರೀತಿಯ ನಿರ್ದೇಶನ ಕೊಡುತ್ತೆ, ನೀವು ಇಂತೆಂಥ ರೀತಿಯಲ್ಲಿ ವರ್ಕ್ ಆಗ್ಬೇಕಂತ ಹೇಳಿ. ಸೊ ಇದು ಖಾಲಿ ನಿರ್ದೇಶನವಾಗಿರುತ್ತೆ, ಆದರೆ ಈ ನಿರ್ದೇಶನವನ್ನು ಕಂಪ್ಯೂಟರ್ ಪಾಲಿಸ್ತದೆಯಾ? ಇಲ್ಲ. ನೀವು ಪ್ರೋಗ್ರಾಮ್ ಬರೆಯುವಾಗ ಯಾವುದೇ ನಿರ್ದೇಶನವನ್ನು ಪಾಲಿಸಲ್ಲ. ಮತ್ತೆ ಯಾವಾಗ ಪಾಲಿಸ್ತದೆ? ಯಾವಾಗ ನೀವು ಪ್ರೋಗ್ರಾಮ್ ಅನ್ನು ರನ್ ಮಾಡ್ತೀರಾ ಆಗ ಆ ಆಕ್ಷನ್ಸ್ ಕಂಪ್ಯೂಟರ್ ತಗೊಳ್ತದೆ. ಸೊ ನೀವು ಪ್ರೋಗ್ರಾಮ್ ಅಲ್ಲಿ ಹಲವಾರು ಇನ್ಸ್ಟ್ರಕ್ಷನ್ಸ್ ಬರ್ದಿರುವೆ, ಆ ಇನ್ಸ್ಟ್ರಕ್ಷನ್ಸ್ ಅನ್ನು ಕಾರ್ಯರೂಪಕ್ಕೆ ತರಿಸಿದ ಯಾವಾಗ, ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುವಾಗ. ಸೊ ವೆನ್ ದ ಪ್ರೋಗ್ರಾಮ್ ಈಸ್ ಇನ್ ಎಕ್ಸಿಕ್ಯೂಷನ್, ನಾವು ಇದಕ್ಕೆ ಏನಂತ ಕರಿತೇವೆ, ಪ್ರೋಸೆಸ್ ಅಂತ ಕರಿತೇವೆ. ಸೊ ಪ್ರೋಸೆಸ್ ಈಸ್ ಎ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. ಸೊ ನಾವು ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡುವಾಗ ನಾವು ಇದಕ್ಕೆ ಏನಂತ ಕರಿತೇವೆ, ಎ ಪ್ರೋಸೆಸ್ ಅಂತ ಕರೆಯುತ್ತೇವೆ. ಹಾಗಾದರೆ ಕರ್ನಲ್ ಯಾವ ರೀತಿಯಲ್ಲಿ ಪ್ರೋಸೆಸ್ ಅನ್ನು ಕಂಟ್ರೋಲ್ ಮಾಡುತ್ತೆ? ಫಸ್ಟ್ ಆಫ್ ಆಲ್, ಕರ್ನಲ್ ಪ್ರೋಸೆಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಯಾವಾಗ ನಮ್ಮ ಪ್ರೋಗ್ರಾಮ್ ರನ್ ಮಾಡಬೇಕು ಅಂತ ನಾವು ಹೇಳ್ತೇವೆ, ಆ ಟೈಮಲ್ಲಿ ನಮ್ಮ ಪ್ರೋಗ್ರಾಮ್ ಅನ್ನು ಮೇ ಬಿ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಇಂದ ಪ್ರೈಮರಿ ಸ್ಟೋರೇಜ್ ಡಿವೈಸಿಗೆ ಟ್ರಾನ್ಸ್ಫರ್ ಮಾಡಿ ಆ ಪ್ರೋಗ್ರಾಮಿಂಗನ್ನು ಸಿ ಪಿ ಯುಗೆ ಕೊಡಬೇಕು. ಸೊ ದ್ಯಾಟ್ ಸಿ ಪಿ ಯು ಎಕ್ಸಿಕ್ಯೂಟ್ ಮಾಡ್ತದೆ. ಸೊ ಇದನ್ನು ನಾವೇನಂತ ಹೇಳ್ತೇವೆ, ಕ್ರಿಯೇಷನ್. ಸೊ ಪ್ರೋಸೆಸ್ ಕ್ರಿಯೇಷನ್ ಯಾರು ಮಾಡ್ತಾರೆ? ಕರ್ನಲ್ ಮಾಡ್ತದೆ. ನೆಕ್ಸ್ಟ್ ಒನ್, ಒಂದು ಸಾರಿ ನಮ್ಮ ಪ್ರೋಸೆಸ್ ಕಂಪ್ಲೀಟ್ ಆದ ಮೇಲೆ, ಸೊ ನಮ್ಮ ಪ್ರೋಗ್ರಾಮ್ ಕಂಪ್ಲೀಟ್ ಆದ ಮೇಲೆ ಆ ಪ್ರೋಸೆಸ್ ಅನ್ನು ಟರ್ಮಿನೇಟ್ ಮಾಡಬೇಕು, ಅದನ್ನು ಎಲಿಮಿನೇಟ್ ಮಾಡಬೇಕು ನಮ್ಮ ಸಿ ಪಿ ಯು ಇಂದಾಗಿ. ಇದನ್ನು ಯಾರು ಮಾಡ್ತದೆ? ಕರ್ನಲ್ ಮಾಡ್ತದೆ. ಅದೇ ರೀತಿ ಒಂದು ವೇಳೆ ನಮ್ಮ ಪ್ರೋಸೆಸ್ ಅನ್ನು ಸ್ಟಾಪ್ ಮಾಡಬೇಕು, ಟೆಂಪರರಿ ಸ್ಟಾಪ್ ಮಾಡಬೇಕು, ಅವ್ರ ಸಸ್ಪೆಂಡ್ ಮಾಡಬೇಕಂತ ಆದರೆ ಅದನ್ನು ಯಾರು ನೋಡಿಕೊಳ್ತದೆ? ಕರ್ನಲ್ ನೋಡಿಕೊಳ್ತದೆ. ಅದೇ ರೀತಿ ನಮ್ಮಲ್ಲಿ ಎರಡು ಪ್ರೋಸೆಸಸ್ ರನ್ ಆಗ್ತಿದ್ರೆ, ಸೊ ಒಂದು ನಮ್ಮ ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನಾವು ಟೈಪ್ ಮಾಡ್ತಾ ಇದ್ದೇವೆ, ಅದನ್ನು ನಾವು ಪ್ರಿಂಟ್ ಅಂತ ಹೇಳ್ತೇವೆ. ಸೊ ಪ್ರಿಂಟರ್ ಈಸ್ ಎ ಸಪ್ರೇಟ್ ಸರ್ವಿಸ್ ಆರ್ ಸಪ್ರೇಟ್ ಪ್ರೋಸೆಸ್ ದಟ್ ಈಸ್ ರನ್ನಿಂಗ್. ಸೊ ನಮ್ಮ ಮೈಕ್ರೋಸಾಫ್ಟ್ ವರ್ಡ್ ಇಂದಾಗಿ ನಮಗೆ ಡೇಟಾವನ್ನು ಪ್ರಿಂಟರ್ ಪ್ರೋಸೆಸ್ಗೆ ಕಳಿಸಿಕೊಡಬೇಕು. ಸೊ ಇಲ್ಲಿ ಏನಾಗ್ತದೆ, ಮೈಕ್ರೋಸಾಫ್ಟ್ ವರ್ಡ್ ಈಸ್ ಎ ಪ್ರೋಸೆಸ್. ಅದೇ ರೀತಿ ಪ್ರಿಂಟರ್ ಈಸ್ ಆಲ್ಸೋ ಎ ಪ್ರೋಸೆಸ್. ಇವು ಎರಡು ಪ್ರೋಸೆಸ್ ಅನ್ನು ನಡುವೆ ಇಂಟ್ರಾಕ್ಟ್ ಮಾಡಲಿಕ್ಕೆ, ಸೊ ನಮಗೆ ಒಂದು ಪ್ರೋಸೆಸ್ ಇರುತ್ತೆ, ಲೆಟ್ಸ್ ಸೇ P1, ಇನ್ನೊಂದು ಪ್ರೋಸೆಸ್ ಇರುತ್ತೆ, ಲೆಟ್ಸ್ ಸೇ P2. ಓಕೆ, ಎರಡು ಪ್ರೋಸೆಸಸ್ ಇದೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗುತ್ತೆ, ಇನ್ನೊಂದು ಪ್ರೋಸೆಸ್ ಸಹ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಪ್ರೋಸೆಸ್ನ ಬಿಟ್ವೀನ್ ಕಮ್ಯುನಿಕೇಶನ್ ಮಾಡಬೇಕು. ಸೊ ಡೇಟಾ ಸೆಂಡ್ ಮಾಡಬೇಕು ಆರ್ ಡೇಟಾ ರಿಸೀವ್ ಮಾಡಬೇಕು, ಯಾವುದೇ ಇರ್ಬೋದು. ಸೊ ಈ ಪ್ರೋಸೆಸ್, ಎರಡು ಪ್ರೋಸೆಸ್ನ ಬಿಟ್ವೀನ್ ಕಮ್ಯುನಿಕೇಶನ್ ಮಾಡಲಿಕ್ಕೆ ಯಾರು ಹೆಲ್ಪ್ ಮಾಡ್ತದೆ? ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕರ್ನಲ್. ಅದೇ ರೀತಿ ನಮ್ಮ ಪ್ರೋಸೆಸ್ಗಳನ್ನು ಶೆಡ್ಯೂಲ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎರಡು ಪ್ರೋಸೆಸಸ್ ಇದೆ, ಎರಡು ಪ್ರೋಸೆಸ್ ಸೈಮಲ್ಟೇನಿಯಸ್ಲಿ ಎಕ್ಸಿಕ್ಯೂಟ್ ಆಗಲ್ಲ. ಯಾವುದೇ ಒಂದು ಪ್ರೋಸೆಸ್ ಅಟ್ ಎ ಟೈಮ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಬೈ ದಿ ಸಿ ಪಿ ಯು. ಸೊ ಹಲವಾರು ಪ್ರೋಸೆಸ್ಗಳು ಇದ್ರೆ ಅವುಗಳನ್ನು ಯಾವ ರೀತಿಯಾಗಿ ಶೆಡ್ಯೂಲ್ ಮಾಡಬಹುದು, ಸೊ ದ್ಯಾಟ್ ಈ ಪ್ರೋಸೆಸ್ ನಮ್ಮ ಸಿ ಪಿ ಯು ಅನ್ನು ಬೆಸ್ಟ್ ಯುಟಿಲೈಸ್ ಮಾಡಬಹುದು. ಸೊ ಯೂಶುವಲಿ ನಾವು ಟೈಮ್ ಶೇರ್ಡ್ ಟೆಕ್ನಿಕ್ ಯೂಸ್ ಮಾಡ್ತೇವೆ. ಸೊ ಟೈಮ್ ಶೇರ್ಡ್ ಟೆಕ್ನಿಕ್ ಎಂದರೆ ಏನು? ಸಪೋಸ್ ನಮ್ಮಲ್ಲಿ ಪ್ರೋಸೆಸರ್ ಇದೆ P1, ಮತ್ತೆ ಲೆಟ್ಸ್ ಸೇ ಇನ್ನೊಂದು ಪ್ರೋಸೆಸ್ ಇದೆ P2, ಇನ್ನೊಂದು ಪ್ರೋಸೆಸ್ ಇದೆ P3, ಮತ್ತೊಂದು ಪ್ರೋಸೆಸ್ ಇದೆ P4. ಸೊ ಇನಿಷಿಯಲಿ ನಮ್ಮ ಕರ್ನಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ,
ಫಸ್ಟ್ ಪ್ರೋಸೆಸ್ P1 ತಗೊಳುತ್ತೆ. ಸೊ ಈ ಪ್ರೋಸೆಸ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಈ ಪ್ರೋಸೆಸ್ಗೆ ಒಂದು ಟೈಮ್ ಕೊಡುತ್ತೆ. ಈ ಟೈಮ್ಗೆ ನಾವು ಏನಂತ ಕರಿತೇವೆ ಅಂದ್ರೆ ಕ್ವಾಂಟಮ್. ಸೊ ಕ್ವಾಂಟಮ್ ಆರ್ ಕ್ವಾಂಟಮ್ ಆಫ್ ಟೈಮ್. ನಾನು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಮೈಕ್ರೋ ಸೆಕೆಂಡ್ ಅಂತ ತಗೊಳ್ತೇನೆ. ಒಂದು ಮೈಕ್ರೋ ಸೆಕೆಂಡ್ ಇದಕ್ಕಿಂತ ಕಮ್ಮಿಯೇ ಕೊಡ್ತೇನೆ ಅಂತ ಹೇಳಿದ್ರೆ, ಸೊ ಒಂದು ಮೈಕ್ರೋ ಸೆಕೆಂಡ್ನ ಒಳಗೆ ಈ P1 ಅಲ್ಲಿ ಎಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಮಾಡಬಹುದು ಅಷ್ಟನ್ನು ಮಾಡುತ್ತೆ. ಸೊ ಒಂದು ಮೈಕ್ರೋ ಸೆಕೆಂಡ್ ಆದ ಮೇಲೆ ಏನ್ ಮಾಡುತ್ತೆ, ಈ ಪ್ರೋಸೆಸ್ ಅನ್ನು ಹಾಲ್ಟ್ ಮಾಡುತ್ತೆ ಮತ್ತೆ ಇನ್ನೊಂದು ಪ್ರೋಸೆಸ್ಗೆ ಹೋಗುತ್ತೆ. ಸೊ ಇನ್ನೊಂದು ಪ್ರೋಸೆಸ್ ಅನ್ನು ಸಹ ಒನ್ ಕ್ವಾಂಟಮ್ ಅಂದ್ರೆ ಎಷ್ಟು, ಒನ್ ಮೈಕ್ರೋ ಸೆಕೆಂಡ್ ಅಲ್ಲ, ಇಟ್ ಕ್ಯಾನ್ ಬಿ 1 millisecond, ಇಟ್ ಕ್ಯಾನ್ ಬಿ ಲೆಸ್ ದನ್ ದಟ್, ಬಟ್ ಜಸ್ಟ್ ಒನ್ ವ್ಯಾಲ್ಯೂ. ಸೊ ಒಂದು ಫಿಕ್ಸ್ಡ್ ಟೈಮ್ ಕೊಡುತ್ತೆ. ಈ ಫಿಕ್ಸ್ಡ್ ಟೈಮ್ ನಲ್ಲಿಗೆ ಈ ಪ್ರೋಸೆಸ್ ಅಲ್ಲಿ ಏನೆಲ್ಲ ಎಕ್ಸಿಕ್ಯೂಟ್ ಮಾಡಬಹುದು ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಒಂದು ವೇಳೆ ಈ ಪ್ರೋಸೆಸ್ ಕಂಪ್ಲೀಟ್ ಆದರೆ ವೆಲ್ ಅಂಡ್ ಗುಡ್. ಒಂದು ವೇಳೆ ಕಂಪ್ಲೀಟ್ ಆಗಲಿಲ್ಲದಿದ್ರೆ ಆಫ್ಟರ್ ದಿ ಕ್ವಾಂಟಮ್ ಆಫ್ ಟೈಮ್ ಅಂದ್ರೆ ಆಫ್ಟರ್ 1 ಮೈಕ್ರೋ ಸೆಕೆಂಡ್ ಇದು ಇನ್ನೊಂದು ಪ್ರೋಸೆಸ್ಗೆ ಹೋಗುತ್ತೆ. ಸೊ ಇನ್ನೊಂದು ಪ್ರೋಸೆಸ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದನ್ನು ಸಹ ಹಾಗೆ ಒಂದು ಕ್ವಾಂಟಮ್ ಟೈಮ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಅದಾದ ಮೇಲೆ ಕೊನೆಗೆ ಲಾಸ್ಟ್ ಪ್ರೋಸೆಸ್ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ವೆದರ್ ದಿಸ್ ಪ್ರೋಸೆಸ್ ಇಸ್ ಕಂಪ್ಲೀಟ್ ಆರ್ ನಾಟ್, ರಿಗಾರ್ಡ್ಲೆಸ್ ಆಫ್ ದಿ ಸ್ಟೇಟಸ್, after 1 microsecond the CPU will be shifted or the process will be suspended and the other process gets executed. ಒಂದು ವೇಳೆ 1 ಮೈಕ್ರೋ ಸೆಕೆಂಡ್ ನ ಮೊದಲೇ ಪ್ರೋಸೆಸ್ ಕಂಪ್ಲೀಟ್ ಆಯ್ತಂತ ಅಂದ್ರೆ ಇಮಿಡಿಯೇಟ್ಲಿ ಅದು ಶಿಫ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅರ್ಧ ಮೈಕ್ರೋ ಸೆಕೆಂಡ್ ನಲ್ಲೇ ಪ್ರೋಸೆಸ್ ಕಂಪ್ಲೀಟ್ ಆಯ್ತಂತ ಆದ್ರೆ ಅದು ವೆಯ್ಟ್ ಮಾಡಲ್ಲ, ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಸೊ ಒನ್ಸ್ ಆಲ್ ದಿ ಪ್ರೋಸೆಸ್ ಆರ್ ಶೆಡ್ಯೂಲ್ಡ್, ಪುನಃ ಅದು ಹಿಂದೆ ಬರುತ್ತೆ. ಸೊ ಪುನಃ ಹಿಂದೆ ಬಂದು ಪುನಃ ಇದನ್ನೇ ಶೆಡ್ಯೂಲ್ ಮಾಡುತ್ತೆ. ಸೊ ಹೀಗೆ ಈ ರೀತಿಯಾಗಿ ಒಂದು ಪ್ರೋಸೆಸ್ ಅಟ್ ಎ ಟೈಮ್ ಒಂದು ಪ್ರೋಸೆಸ್ ಕೊಡುತ್ತೆ. ಅದಾದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ಸ್ಟಾಪ್ ಮಾಡುತ್ತೆ, ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ಸ್ಟಾಪ್ ಮಾಡುತ್ತೆ, ನೆಕ್ಸ್ಟಿಗೆ ಹೋಗುತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ಇದು ಸ್ಟಾಪ್ ಮಾಡುತ್ತೆ, ನೆಕ್ಸ್ಟಿಗೆ ಹೋಗುತ್ತೆ. ಕೊನೆಗೆ ಎಲ್ಲ ಆದ ಮೇಲೆ ಲಿಸ್ಟ್ ಅಲ್ಲಿ ಪುನಃ ಯಾವುದನ್ನು ಸಸ್ಪೆಂಡ್ ಮಾಡಿದೆಯಾ ಅದನ್ನು ಪುನಃ ರೀಸ್ಟಾರ್ಟ್ ಮಾಡುತ್ತೆ. ಅಂಡ್ ಎಂಟೈರ್ ಪ್ರೋಸೆಸ್ ವಿಲ್ ಕಂಟಿನ್ಯೂ. ಇದಕ್ಕೆ ನಾವು ಏನಂತ ಹೇಳ್ತೇವೆ, ಟೈಮ್ ಶೇರ್ಡ್. ಯಾಕೆ ಟೈಮ್ ಶೇರ್ಡ್? ನಮ್ಮ CPU ಟೈಮ್ ಅನ್ನು ಒಂದೊಂದು ಪ್ರೋಸೆಸ್ಗೆ ಶೇರ್ ಮಾಡ್ತೇವೆ, ಸ್ವಲ್ಪ ಸ್ವಲ್ಪನೇ ಹಂಚುತ್ತೇವೆ. ಸೊ ಇದಕ್ಕೆ ನಾವು ಏನಂತ ಕರಿತೇವೆ, ಟೈಮ್ ಶೇರಿಂಗ್. Let us look at the other services that are provided by the operating system. ಇನ್ನು ಯಾವ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ? ನಮಗೆಲ್ಲ ತಿಳಿದಿದ್ದ ಹಾಗೆ ನಾವು ಯಾವುದೇ ಮೆಷಿನ್ ಯೂಸ್ ಮಾಡಿದ್ರೆ ಅದರಲ್ಲಿ ಪ್ರೈಮರಿ ಮೆಮರಿ, ಯಾವುದಕ್ಕೆ ನಾವು ಪ್ರೈಮರಿ ಮೆಮರಿ ಅಂತ ಕರಿತೇವೆ. ಸೊ ಪ್ರೈಮರಿ ಮೆಮರಿ ಯಾವುದಿರುತ್ತೆ? ಪ್ರೈಮರಿ ಮೆಮರಿ ನಮ್ಮ ರ್ಯಾಮ್ ಇರುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ. ಸೊ ರ್ಯಾಮ್ ಈಸ್ ಪ್ರೈಮರಿ ಮೆಮರಿ. ರ್ಯಾಮ್ ಕೆಪಾಸಿಟಿ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಮಿಷಿನ್ ಅಲ್ಲಿ 4 GB ರ್ಯಾಮ್ ಇರಬಹುದು, ಇನ್ನು ಕೆಲವರದಲ್ಲಿ 8 GB ರ್ಯಾಮ್ ಇರಬಹುದು. ಆದರೆ ನಿಮ್ಮ ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಎಷ್ಟಿದೆ? 1 ಟೆರಾ. ಸೊ 1 ಟೆರಾ ಇಲ್ಲಿ 4 GB ಅಲ್ಲಿ. ಸೊ ನಿಮ್ಗೆ ಗೊತ್ತಿದೆ 1 ಟೆರಾ ಅಂದ್ರೆ ನಿಯರ್ಲಿ 1024 MB. ಸೊ ಅಷ್ಟು ದೊಡ್ಡ ಕೆಪಾಸಿಟಿ ನಿಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ, ಬಟ್ ನಿಮ್ಮ ರ್ಯಾಮ್ ಅಲ್ಲಿ ಕೆಪಾಸಿಟಿ ತುಂಬಾ ಕಮ್ಮಿ ಇದೆ. ಆದ್ರೆ ನಮ್ಗೆಲ್ಲ ಗೊತ್ತಿದೆ, ನಾವು ಪ್ರೋಸೆಸ್ ರನ್ ಮಾಡಬೇಕಾದ್ರೆ ಪ್ರೋಸೆಸ್ ಅನ್ನು ಪ್ರೈಮರಿ ಮೆಮರಿಗೆ ತಂದು ಬರಬೇಕು. ಹಲವಾರು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ರ್ಯಾಮ್ ಅಲ್ಲಿ ತುಂಬಾನೇ ಪ್ರೋಸೆಸ್ ಇರುತ್ತೆ. ಒಂದು ಪ್ರೋಸೆಸ್ ಇರುತ್ತೆ, ಇನ್ನೊಂದು ಪ್ರೋಸೆಸ್ ಇರುತ್ತೆ, ಅಂಡ್ ಸೋ ಆನ್ ಸೋ ಫಾರ್. ಸೊ ಇವುಗಳೆಲ್ಲ ಮಾಡುವಾಗ ಏನಾಗುತ್ತೆ, ನಿಮ್ಮ ರ್ಯಾಮ್ ಫುಲ್ ಆಗಿ ಹೋಗುತ್ತೆ. ಸೊ ರ್ಯಾಮ್ ಕೆಪಾಸಿಟಿ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ವೇಳೆ ರ್ಯಾಮ್ ಕೆಪಾಸಿಟಿ ಕಂಪ್ಲೀಟ್ ಆದರೆ ಏನು ಮಾಡಬೇಕು? ಏನು ಮಾಡಲಿಕ್ಕೆ ಆಗಲ್ಲ ನಮಗೆ, ಅನ್ಲೆಸ್ ಸೊ ನಿಮಗೆ ಗೊತ್ತಿದೆ, ನೀವು ಸಿಟಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ರಿ. ಈಗ ಕೊರೋನಾ ಟೈಮಲ್ಲಿ ನಿಮಗೆ ಬಸ್ ಸಿಗಲ್ಲ. ಒಂದು ವೇಳೆ ಮೊದಲನ ಟೈಮಲ್ಲಿ ಬಸ್ ರಶ್ ಆದರೆ ಏನು ಮಾಡಬೇಕು? ಯಾರಾದರೂ ಇಳಿದ್ರೆ ನಿಮಗೆ ಹತ್ತಲಿಕ್ಕೆ ಆಗುತ್ತೆ, ಯಾರು ಇಳಿಲಿಲ್ಲದಿದ್ರೆ ನಿಮ್ಗೆ ಆ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಸೊ ಅದೇ ರೀತಿ ರ್ಯಾಮ್ ಫುಲ್ ಆಗಿದೆ, ಈಗ ರ್ಯಾಮಿಗೆ ನಮಗೆ ಇನ್ನೊಂದು ಪ್ರೋಸೆಸ್ ತರಲಿಕ್ಕೆ ಆಗಲ್ಲ, ಆರ್ ಇದ್ದ ಪ್ರೋಸೆಸ್ಗೆ ಎಕ್ಸ್ಟ್ರಾ ಡೇಟಾ ಬೇಕು, ಆ ಡೇಟಾವನ್ನು ತರಲಿಕ್ಕೆ ಆಗಲ್ಲ. ಇಂಥ ಟೈಮಲ್ಲಿ ನಾವು ಏನು ಮಾಡಬಹುದು?
ಇಂಥ ಟೈಮಲ್ಲಿ ನಾವು ಪ್ರೋಸೆಸ್ ಅನ್ನು ಐದರ್ ಫುಲ್ ಆರ್ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅನ್ನು ನಾವು ಶಿಫ್ಟ್ ಮಾಡಬಹುದು. ಎಲ್ಲಿ ಶಿಫ್ಟ್ ಮಾಡೋದು? ನಾವು ಸೆಕೆಂಡರಿ ಸ್ಟೋರೇಜ್. ಯಾವುದು ಸೆಕೆಂಡರಿ ಸ್ಟೋರೇಜ್? ನಮ್ಮದು ಐದರ್ ದಿಸ್ ಈಸ್ ಯುವರ್ ಹಾರ್ಡ್ ಡಿಸ್ಕ್. ನಮ್ಮ ಜನರಲಿ ನಾವೇನು ಮಾಡ್ತೇವೆ, ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತೇವೆ. ಸೊ ಇದು ನಮ್ಮ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಆಗುತ್ತೆ. ಸೊ ನಮ್ಮ ಪ್ರೋಸೆಸ್ ಅನ್ನು ನಾವೇನು ಮಾಡ್ತೇವೆ, ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗೆ ಶಿಫ್ಟ್ ಮಾಡ್ತೇವೆ. ಪರ್ಮನೆಂಟ್ಲಿ ಅಲ್ಲ, ಟೆಂಪರರಿಯಾಗಿ. ಜನ ಬಸ್ಸಲ್ಲಿ ಜಾಸ್ತಿ ಇರುವಾಗ ಏನು ಮಾಡ್ತಾರೆ, ನಾವು ಯಾರನ್ನು ಒಬ್ಬರು ಕೆಲವರು ನೇತಾಡಿಕೊಂಡು ಹೋಗ್ತಾರೆ, ಕೆಲವರು ಅದು ಇಟ್ ಈಸ್ ರಿಸ್ಕಿ ಬಟ್ ಹೋಗ್ತಾರೆ. ಸೊ ಟೆಂಪರರಿಲಿ ನಾವು ಇಲ್ಲಿ ಏನು ಮಾಡ್ತೇವೆ, ಪ್ರೋಸೆಸ್ ಅನ್ನು ಶಿಫ್ಟ್ ಮಾಡ್ತೇವೆ. ಸೊ ಇಂಥದಕ್ಕೆ ನಾವೇನಂತ ಕರಿತೇವೆ. ಸೊ ವೆನೆವರ್ the system runs out of memory, okay, main memory content are written to the secondary storage memory. This is done temporarily, not permanently. So temporarily the content of the main memory or the content of your process are written to the secondary storage. ಹಾಗೆ ಬರಿಬಹುದಾ ಸರ್? ಎಸ್, ಬರಿಬಹುದು. ಯಾಕೆಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ರ್ಯಾಮ್ ನಮ್ಮದು 4 GB ಆಗಿದೆ, ಆದರೆ ಹಾರ್ಡ್ ಡಿಸ್ಕ್ 1 TB ಇದೆ, 1024 GB ಇದೆ ಹಾರ್ಡ್ ಡಿಸ್ಕ್ ಅಲ್ಲಿ ಕೆಪಾಸಿಟಿ ಇದೆ. ಸೊ ನಮ್ಗೆ ಇಲ್ಲಿ ಇಷ್ಟೆಲ್ಲ ಪ್ರೋಸೆಸರ್ ಇದ್ರೆ ಎಲ್ಲ ಕಂಟೆಂಟ್ ನಮ್ಮ CPU-ಗೆ ಬೇಡ, ಯಾವುದೋ ಒಂದು ಕಂಟೆಂಟ್ ಬೇಕಿರುತ್ತೆ. ಸೊ ಇವುಗಳಲ್ಲಿ ಯಾವುದು ಬೇಡ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಅದನ್ನು ನಾನು ಸೆಕೆಂಡರಿ ಸ್ಟೋರೇಜ್ಗೆ ಬರೀತೇನೆ. ಸೊ ಈ ಬರೆಯುವುದಕ್ಕೆ ನಾವು ಏನಂತ ಕರಿತೇವೆ, ಇದಕ್ಕೆ ನಾವು ಯಾವಾಗ ನಾವು ಒಂದು ಪ್ರೋಸೆಸ್ ಅನ್ನು ಸೆಕೆಂಡರಿ ಸ್ಟೋರೇಜ್ಗೆ ಬರಿತೇವೆ ಆಗ ನಾವು ಅದಕ್ಕೆ ಸ್ವಾಪ್ ಡಿವೈಸ್ ಅಂತ ಕರಿತೇವೆ. ಸೊ ಸ್ವಾಪ್ ಡಿವೈಸ್ ಅಂದರೆ ಯಾವುದು? ಯಾವ ಡಿವೈಸ್ ಅಲ್ಲಿ ನಾವು ನಮ್ಮ ಮೇನ್ ಮೆಮರಿಯ ಕಂಟೆಂಟ್ ಆರ್ ಪ್ರೋಸೆಸರ್ ಕಂಟೆಂಟ್ ಅನ್ನು ನಾವು ಡಿವೈಸ್ ಅಲ್ಲಿ ಬರಿತೇವೆ ಅದಕ್ಕೆ ನಾವು ಸ್ವಾಪ್ ಡಿವೈಸ್ ಅಂತ ಕರಿತೇವೆ. ಸೊ ಸ್ವಾಪ್ ಡಿವೈಸ್ ಕುಡ್ ಬಿ ಯುವರ್ ಹಾರ್ಡ್ ಡಿಸ್ಕ್, ಬಟ್ ನಾವು ಅದು ಟೆಕ್ನಿಕಲಿ ನಾವು ಏನಂತ ಕರಿತೇವೆ ಅಂತ ಅದಕ್ಕೆ ಹೇಳಿದ್ರೆ ಸ್ವಾಪ್ ಡಿವೈಸ್ ಅಂತ ಕರಿತೇವೆ. ಸೊ ಇನ್ ಅದರ್ ವರ್ಡ್ಸ್ ಅವರ್ ಪ್ರೋಸೆಸ್ ಈಸ್ ಸ್ವಾಪ್ಡ್ ಔಟ್ ಆಫ್ ದಿ ಮೇನ್ ಮೆಮರಿ ಅಂಡ್ ಇಟ್ ಈಸ್ ರಿಟನ್ ಇನ್ ದಿ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಮತ್ತೆ ಬೇಕಂತ ಇದ್ರೆ ಏನು ಮಾಡೋದು, ಬೇರೆ ಯಾವುದೋ ಪ್ರೋಸೆಸ್ ಅನ್ನು ನಮಗೆ ಬೇಕಾದರೆ ಸ್ವಾಪ್ ಔಟ್ ಮಾಡಬಹುದು. ಮತ್ತೆ ಈ ಪ್ರೋಸೆಸ್ ಒಂದು ವೇಳೆ ಬೇಕಂತ ಆದರೆ ಅದನ್ನು ಸ್ವಾಪ್ ಇನ್ ಮಾಡಬಹುದು. ಸೊ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನೀವು ಇದನ್ನು ವಿಸ್ತೃತವಾಗಿ ಕಲ್ತಿದ್ದೀರಿ. ಸೊ ಇದಕ್ಕೆ ನಾವು ಈ ಡಿವೈಸ್ ನಾವು ಏನಂತ ಕರಿತೇವೆ, ಸ್ವಾಪ್ ಡಿವೈಸ್. ಸೊ ವಾಟ್ ಆರ್ ಸ್ವಾಪ್ ಡಿವೈಸ್? ದೀಸ್ ಆರ್ ದ ಡಿವೈಸಸ್ that are used to write a process temporarily to the secondary storage device or secondary storage memory. So from the primary memory, if you are writing a process temporarily to the secondary storage device, then what we call that secondary storage device as is swap device. Okay, so ಎರಡು ಟೈಪ್ ಇದು ಸ್ವಾಪಿಂಗ್ ಇರುತ್ತೆ. ಒಂದು ನಾವು ಸ್ವಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ, ಇನ್ನೊಂದಕ್ಕೆ ಪೇಜಿಂಗ್ ಸಿಸ್ಟಮ್ ಅಂತ ಕರಿತೇವೆ. ಸ್ವಾಪಿಂಗ್ ಸಿಸ್ಟಮ್ ಅಂದರೆ ಏನು? ಸೊ ನಿಮ್ಮ ಪ್ರೋಸೆಸ್ ನಿಮಗೆ ನೋಡಿ, ಪುನಃ ನಾನು ತೋರಿಸ್ತೇನೆ. ಸೊ ನಿಮ್ಮ ರ್ಯಾಮ್ ಇದೆ, ಓಕೆ, ಇಲ್ಲಿ ನಿಮ್ಮ ಪ್ರೋಸೆಸಸ್ ಇದೆ. ಸೊ ಇದು ಮೇ ಬಿ ಪ್ರೋಸೆಸ್ P1 ಅಂತ ಇರಬಹುದು. ಸಪೋಸ್ ದಿಸ್ ಎಂಟೈರ್ ಪ್ರೋಸೆಸ್ ಇಟ್ ಸೆಲ್ಫ್ ಈಸ್ ರಿಟನ್ ಟು ದ ಡಿಸ್ಕ್. ಸೊ ಎಂಟೈರ್ ಪ್ರೋಸೆಸ್ ಅನ್ನು ನಾವು ಡಿಸ್ಕಿಗೆ ಬರೆದ್ರೆ ಸೊ ಇದಕ್ಕೆ ಏನು ಹೇಳ್ತಾರೆ, ಸೊ ಇಫ್ ದ ಕರ್ನಲ್ ರೈಟ್ಸ್ ದ ಎಂಟೈರ್ ಪ್ರೋಸೆಸ್ to the swap device. Swap device is your hard disk. Then we call it as swapping system. ಸೊ ಇಡೀ ಪ್ರೋಸೆಸ್ ಅನ್ನು ಬೇಕಂತ ಆದರೆ ಇಡೀ ಪ್ರೋಸೆಸ್ ಅನ್ನೇ ತೆಗಿತೀರಾ ನೀವು. ಇಲ್ಲಿಂದಾಗಿ ಇಡೀ ಪ್ರೋಸೆಸ್ ಅನ್ನೇ ತೆಗೆದು ಅದನ್ನು ಏನು ಮಾಡ್ತೀರಾ, ಡಿಸ್ಕಿಗೆ ಬರೀತೀರಾ. ಸೊ ಇದಕ್ಕೆ ನೀವು ಏನಂತ ಹೇಳ್ತೀರಿ, ಸ್ವಾಪಿಂಗ್ ಸಿಸ್ಟಮ್. ಅದೇ ರೀತಿ ಸಪೋಸ್ ನೀವು ಇಲ್ಲಿ ಒಂದು ಪ್ರೋಸೆಸ್ ಇದೆ, ಇನ್ನೊಂದು ಪ್ರೋಸೆಸ್ ಇದೆ, ಅದರ ಒಂದು ಪೇಜ್ ಅನ್ನು ಬರೀತೀರಾ, ಅದರ ಒಂದು ಸ್ಮಾಲ್ ಕಂಟೆಂಟ್, ಪೇಜ್ ಅಂತ ಹೇಳಿದ್ರೆ ಅದರ ಸ್ಮಾಲ್ ಕಂಟೆಂಟ್ ಅನ್ನು ನಾವು ಡಿಸ್ಕಿಯಲ್ಲಿ ಬರಿತೇವೆ ಅಂತ ಹೇಳಿದ್ರೆ, ಆರ್ ಇಫ್ ಯು ಆರ್ ಸ್ವಾಪಿಂಗ್ ಎ ಪಾರ್ಟ್ ಆಫ್ ಇಟ್ ಟು ದಿ swap device, then this is called as paging system. So paging system ಅಂದ್ರೆ ಏನು, if the kernel writes pages of the memory, pages ಅಂತ ಹೇಳಿದ್ರೆ ಸ್ಮಾಲ್ ಪೀಸ್, ಒಂದು ಪೀಸ್ ಆಫ್ ದಿ ಪ್ರೋಸೆಸ್,
is written to the disk, then we call that as a paging system. Next, let us look at the next service that are provided by the kernel. So what is the next service? Next service provided by the kernel is the allocation of the secondary memory. ನಮಗೆ ಗೊತ್ತಿದ್ದಾಗೆ ನಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ ಆರ್ ನಮ್ಮ ಡಿಸ್ಕ್ ಅಲ್ಲಿ, ಸೊ ನೀವು ನೋಡಿದ್ದೀರಿ ನಿಮ್ಮ ಡಿಸ್ಕ್ ಅಲ್ಲಿ ಡೇಟಾವನ್ನು ನಾವು ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ ಇಂಥ ರೀತಿಯಲ್ಲಿ ಬರಿತೀವಿ. ಆದರೆ ಯಾವ ಟ್ರ್ಯಾಕಲ್ಲಿ ನಾವು ಬರ್ತಿದ್ದೇವೆ, ಯಾವ ಸೆಕ್ಟರಲ್ಲಿ ಬರ್ತಿದ್ದೇವೆ ಅದು ನಮ್ಮ ಪ್ರೋಗ್ರಾಮಿಗೆ ಬಿದ್ದು ಹೋಗಲಿಲ್ಲ. ಸೊ ನಾನು ಮೈಕ್ರೋಸಾಫ್ಟ್ ವರ್ಡಲ್ಲಿ ಒಂದು ಲೆಟರ್ ಕ್ರಿಯೇಟ್ ಮಾಡ್ತೇನೆ, ಆ ಲೆಟರನ್ನು ನಾನು ಸೇವ್ ಮಾಡ್ತೇನೆ. ಸೊ ಸೇವ್ ಮಾಡುವಾಗ ಇದು ಎಲ್ಲಿ ಸೇವ್ ಆಗುತ್ತೆ, ಯಾವುದ ಟ್ರ್ಯಾಕಲ್ಲಿ ಸೇವ್ ಆಗುತ್ತೆ, ಯಾವುದ ಸೆಕ್ಟರಲ್ಲಿ ಸೇವ್ ಆಗುತ್ತೆ ಅದು ಗೊತ್ತಿರಬೇಕು. ಯಾವ ಟ್ರ್ಯಾಕಲ್ಲಿ ಸೇವ್ ಆಗಿದೆ, ಯಾವ ಸೆಕ್ಟರಲ್ಲಿ ಸೇವ್ ಆಗಿದೆ ಅಂತ ನಮ್ಗೆ ಗೊತ್ತಿರಬೇಕು. ಇಲ್ಲದಿದ್ದರೆ ಅದನ್ನು ರೀಡ್ ಮಾಡಲಿಕ್ಕೆ ಆಗಲ್ಲ. ಸೊ ಯಾವ ಟ್ರ್ಯಾಕಲ್ಲಿ ಬರ್ತಿದ್ದೇವೆ, ಯಾವ ಸೆಕ್ಟರಲ್ಲಿ ಬರ್ತಿದ್ದೇವೆ ಇದನ್ನು ನೋಡಿಕೊಳ್ಳುವುದು ಯಾರು, ಇದನ್ನು ನೋಡಿಕೊಳ್ಳುವುದು ಕರ್ನಲ್ ಆಗಿರುತ್ತೆ. ಸೊ ಜನರಲಿ ಕರ್ನಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಫೈಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ವಿಂಡೋಸ್ ಅಲ್ಲಿ ನೀವು ಕೇಳಿದಾಗೆ ಫ್ಯಾಟ್ ಫೈಲ್ ಸಿಸ್ಟಮ್ ಅಂತ ಇರುತ್ತೆ, NTFS ಅಂತ ಕರಿತೇವೆ, ರೇಸರ್ FS ಅಂತ ಲೈನೆಕ್ಸ್ ಅಲ್ಲಿ ಕರಿತೇವೆ, ಆ್ಯಂಡ್ ಸೋ ಆನ್ ಸೋ ಫೋರ್ತ್. ನೆಟ್ವರ್ಕ್ ಫೈಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಫೈಲ್ ಸಿಸ್ಟಮ್ ಅಂತ ಹೇಳಿದ್ರೆ, ಸಿಸ್ಟಮ್ ಅಂತ ಹೇಳಿದ್ರೆ ಏನು, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಕಂಪೋನೆಂಟ್. ಸೊ ಅದೇ ಫೈಲ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು, file system is a way, or it's a way in which you store the content into the disk so that it can be easily or efficiently stored as well as retrieved back. ಸೊ ನಮಗೆ ಎಫಿಷಿಯಂಟ್ ಆಗಿ ಸ್ಟೋರ್ ಮಾಡಬೇಕು. ನೋಡಿ, ನಾವು ದೊಡ್ಡ ಒಂದು ಫೈಲ್ ಕ್ರಿಯೇಟ್ ಮಾಡಿದ ನನ್ನ ಮೂವಿ, ನೀವು ಹಾರ್ಡ್ ಡಿಸ್ಕ್ ಅಲ್ಲಿ ನಿಮ್ಮ ಮೂವಿ ಸ್ಟೋರ್ ಮಾಡ್ತೀರಿ, ಆ ಮೂವಿ ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗೋದಿಲ್ಲ. ಒಂದು ಪೀಸ್ ಒಂದು ಕಡೆ ಇರುತ್ತೆ, ಇನ್ನೊಂದು ಪೀಸ್ ಇನ್ನೊಂದು ಕಡೆ ಇರುತ್ತೆ, ಮತ್ತೊಂದು ಪೀಸ್ ಮತ್ತೊಂದು ಕಡೆ ಇರುತ್ತೆ. ಯಾವ ಪೀಸ್ ಎಲ್ಲಿದೆ ಅಂತ ಗೊತ್ತಿರಬೇಕು ನೀವು ಮೂವಿಯನ್ನು ನೋಡ್ಬೇಕಂತ ಆದರೆ. ಸೊ ಯಾವ ಪೀಸ್ ಎಲ್ಲಿದೆ, ಹೇಗಿದೆ, ಯಾವ ಫಾರ್ಮ್ಯಾಟ್ ಅಲ್ಲಿದೆ ಅದನ್ನೆಲ್ಲ ನೋಡಿಕೊಳ್ಳುವುದು ಯಾರು, ಕರ್ನಲ್. ಸೊ ಕರ್ನಲ್ ಏನ್ ಮಾಡ್ತದೆ, ಇಂಥದೆಲ್ಲ ಡೀಟೇಲ್ಸ್ ಅನ್ನು ನಿಮ್ಮ ಪ್ರೋಸೆಸ್ ಇಂದಾಗಿ ಹೈಡ್ ಮಾಡುತ್ತೆ. ಸೊ ಕಾಂಪ್ಲಿಕೇಶನ್ ಪಾರ್ಟ್ ಅನ್ನು ಹೈಡ್ ಮಾಡುತ್ತೆ. ಆಗ ನಿಮ್ಮ ಪ್ರೋಸೆಸ್ಗೆ ಏನಾಗುತ್ತೆ, ಅದು ಈಸಿ ಆಗುತ್ತೆ. ನೀವು ಖಾಲಿ ನಿಮ್ಮ ಮೈಕ್ರೋಸಾಫ್ಟ್ ವರ್ಡ್ ಆಗ್ಬೋದು, ಎಕ್ಸೆಲ್ ಆಗ್ಬೋದು, ಯಾವುದೇ ಪವರ್ ಪಾಯಿಂಟ್ ಯಾವುದಾಗಿರ್ಬೋದು, ಅದು ಆಪರೇಟಿಂಗ್ ಸಿಸ್ಟಮ್ ಹತ್ರ ಹೋಗಿ ಹೇಳ್ತದೆ, ನೋಡು ಈ ಕಂಟೆಂಟ್ ಇದೆ, ಅದನ್ನು ಪರ್ಮನೆಂಟ್ ಆಗಿ ಸ್ಟೋರ್ ಮಾಡು ಅಂತ ಹೇಳುತ್ತೆ. ಅದು ಎಲ್ಲಿ ಸ್ಟೋರ್ ಆಗಬೇಕು, ಹೇಗೆ ಸ್ಟೋರ್ ಆಗಬೇಕು, ನಾಳೆ ಅದನ್ನು ಹೇಗೆ ರೀಡ್ ಮಾಡಬೇಕು, ಅದರ ಬಗ್ಗೆ ತಲೆ ಕೆಡಿಸೋದಿಲ್ಲ ಪ್ರೋಸೆಸ್ಗಳು. ಮತ್ತೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸೋದು, ಅದರ ಬಗ್ಗೆ ತಲೆ ಕೆಡಿಸೋದು ಕರ್ನಲ್ ಆಗಿರ್ತದೆ. ಸೊ ಕರ್ನಲ್ ಹೇಳ್ತದೆ ನನಗೆ ಡೇಟಾ ಕೊಡು ನೀನು. ಆ ಕರ್ನಲ್ ನಿಮಗೆ ಗೊತ್ತಿದ್ದಾಗೆ, ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ, ಆಪರೇಟಿಂಗ್ ಸಿಸ್ಟಮ್ ಡಸ್ ನಾಟ್ ಬಾದರ್ ಅಬೌಟ್ ವಾಟ್ ಈಸ್ ದ ಕಂಟೆಂಟ್. ಸೊ ನಿಮ್ಮ ಮೂವಿ ಸೇವ್ ಮಾಡ್ತೀರಾ, ಆರ್ ನಿಮ್ಮ ಸಾಂಗ್ ಸೇವ್ ಮಾಡ್ತೀರಾ, ಆರ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಸೇವ್ ಮಾಡ್ತೀರಾ, ಇದ್ರ ಬಗ್ಗೆ ಕರ್ನಲ್ ತಲೆ ಕೆಡಿಸಲ್ಲ. ಫಾರ್ ಕರ್ನಲ್ ಇಟ್ ಈಸ್ ಜಸ್ಟ್ ಎ ಸ್ಟ್ರೀಮ್ ಆಫ್ ಬೈಟ್ಸ್. ಸೊ ಅದು ಬೈಟ್ಸ್ ಅನ್ನು ತಗೊಳ್ತೆ, ಅದನ್ನು ನೀಟಾಗಿ ಒಂದು ಸೆಕ್ಟರ್ ಅಲ್ಲಿ ಅವರ ಒಂದು ಟ್ರ್ಯಾಕ್ ಅಲ್ಲಿ ಎಲ್ಲಿಯ ಒಂದು ಕಡೆ ಸ್ಟೋರ್ ಮಾಡುತ್ತೆ. ಆ ಡೀಟೇಲ್ಸ್ ಎಲ್ಲಿ ಸ್ಟೋರ್ ಮಾಡಿದ್ದೇನೆ ಅಂತ ಒಂದು ಕಡೆ ಬರ್ತಿರುತ್ತೆ. ಸೊ ದ್ಯಾಟ್ ನಾಳೆ ನಿಮಗೆ ಆ ಫೈಲ್ ಬೇಕಂತಾದ್ರೆ, ಆ ಮೂವಿ ನೋಡ್ಬೇಕಂತಾದ್ರೆ ನಿಮ್ಗೆ ರಿಟ್ರೈವ್ ಮಾಡಬೇಕು, ಡೇಟಾವನ್ನು, ಬರೆದ ಡೇಟಾವನ್ನು ಹಿಂದೆ ತರಬೇಕು. ಸೊ ಇದನ್ನು ನೋಡಿಕೊಳ್ಳುವವರು ಯಾರು, ಕರ್ನಲ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಸ್ಟೋರಿಂಗ್ ಆ್ಯಂಡ್ ರಿಟ್ರೈವಿಂಗ್ ಇಟ್, ಇಟ್ ಹ್ಯಾಸ್ ಟು ಬಿ ಎಫಿಷಿಯಂಟ್ಲಿ ಡನ್. ಯಾಕೆ ಎಫಿಷಿಯಂಟ್ಲಿ ಡನ್ ಅಂತ ಹೇಳಿದ್ರೆ, ನಿಮ್ಮಲ್ಲಿ 1 ಟೆರಾಬೈಟ್ ಹಾರ್ಡ್ ಡಿಸ್ಕ್ ಇದೆ, ಆ ಹಾರ್ಡ್ ಡಿಸ್ಕ್ ಅಲ್ಲಿ ನೀವು ಸುಮ್ಮನೆ ನಿಮ್ಮ ಫೈಲ್ ಸಿಸ್ಟಮ್ ಎಫಿಷಿಯಂಟ್ ಇಲ್ಲದಿದ್ರೆ ಮೇ ಬಿ 500 GB ಈಸ್ ವೇಸ್ಟೆಡ್. ಯಾಕೆ, ಅಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ನಿಮ್ಮ ಒಂದು ವೇಳೆ ನಿಮ್ಮ ಫೈಲ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿದ್ರೆ, ಎನ್ಎಫಿಷಿಯಂಟ್ ಆದರೆ ಅದು ಸುಮ್ಮನೆ ಡಿಸ್ಕ್ ಸ್ಪೇಸ್ ವೇಸ್ಟ್ ಮಾಡುತ್ತೆ. ಸೊ ಅಂಥದ್ದು ಆಗಬಾರ್ದು. ಡಿಸ್ಕ್ ಸ್ಪೇಸ್ ಯುಟಿಲೈಸ್ ಮಾಡಬೇಕು, ಟು ದ ಬೆಸ್ಟ್ ಎಕ್ಸ್ಟೆಂಟ್ ನಾವು ಡಿಸ್ಕ್ ಸ್ಪೇಸ್ ಅನ್ನು ಯುಟಿಲೈಸ್ ಮಾಡಬೇಕು. ಅಂಡ್ ದಟ್ ಈಸ್ ನಾಟ್ ದ ಎಂಡ್ ಆಫ್ ಇಟ್. ನಾವು ಫೈಲ್ ಸ್ಟೋರ್ ಮಾಡೋದು, ರಿಟ್ರೈವ್ ಮಾಡೋದು ಎಫಿಷಿಯಂಟ್ಲಿ ಇರಬೇಕು. ಇದನ್ನು ನೋಡಿಕೊಳ್ಳುವವರು ಯಾರು, ಸೊ ಇದನ್ನು ನೋಡಿಕೊಳ್ಳುವವರು ಕರ್ನಲ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಅಲೌವಿಂಗ್ ದ ಪ್ರೋಸೆಸ್ ಕಂಟ್ರೋಲ್ಡ್ ಆಕ್ಸೆಸ್ ಟು ದಿ ಪೆರಿಫೆರಲ್ಸ್. ಸೊ ನಮ್ಗೆ ಗೊತ್ತಿದೆ, ನಾವು ಯಾವುದೇ ಪ್ರೋಗ್ರಾಮ್ ಬರೆದ್ರೆ ಅಲ್ಲಿ ನಮ್ಗೆ ಏನು ಮಾಡಬೇಕು,
ನಮ್ಮ ಔಟ್ಪುಟ್ ಅನ್ನು ಸ್ಕ್ರೀನಲ್ಲಿ ತೋರಿಸಬೇಕು, ಆರ್ ಅದಕ್ಕೆ ಇನ್ಪುಟ್ ಬರಬೇಕು ಕೀಬೋರ್ಡಿಂದಾಗಿ. ಸೊ ಯಾವುದೇ ಪ್ರೋಸೆಸ್ ಏನು ಮಾಡ್ತದೆ, ಡಿಫ್ರೆಂಟ್ ಹಾರ್ಡ್ವೇರ್ ಅನ್ನು ಯೂಸ್ ಮಾಡುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡಬೇಕು. ಯಾರು ಕಂಟ್ರೋಲ್ ಮಾಡೋದು? ಇದನ್ನು ಕರ್ನಲ್ ಕಂಟ್ರೋಲ್ ಮಾಡುತ್ತೆ. ಯಾಕೆ ಮಾಡುತ್ತೆ? ಇಲ್ಲದಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ಎರಡು ಪ್ರೋಸೆಸ್ ಒಂದೇ ಸಾರಿ ಪ್ರಿಂಟರಲ್ಲಿ ರೈಟ್ ಮಾಡಬಹುದು. ಸೊ ಎರಡು ಪ್ರೋಸೆಸ್ ಅಟ್ ಎ ಟೈಮ್ ರೈಟ್ ಮಾಡಲಿಕ್ಕೆ ಶುರು ಮಾಡಿದರೆ ಏನಾಗುತ್ತೆ, ನಿಮ್ಮ ಔಟ್ಪುಟ್ ಸರಿಯಾಗಿ ಬರಲ್ಲ. ಅದೇ ರೀತಿ ಎರಡು ಪ್ರೋಸೆಸರ್ ಅಟ್ ಎ ಟೈಮ್ ನಿಮ್ಮ ಕೀಬೋರ್ಡಿಂದ ಡೇಟಾ ರೀಡ್ ಮಾಡುತ್ತೆ ಅಂತಾದರೆ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಕಂಟ್ರೋಲ್ ಮಾಡಿ, ಕಂಟ್ರೋಲ್ಡ್ ಆಕ್ಸೆಸ್, ಸೊ ದ್ಯಾಟ್ ಇಂಥ ರೀತಿಯ ಪ್ರಾಬ್ಲಮ್ ಬರದಿದ್ದಾಗೆ ಯಾವುದು ಹಾರ್ಡ್ವೇರ್. ಸೊ ಈ ಹಾರ್ಡ್ವೇರ್ ಅನ್ನು ಕಂಟ್ರೋಲ್ ಮಾಡಿ ಪ್ರೋಸೆಸ್ಗೆ ಕೊಡುವಂಥದ್ದು ಯಾರು ಮಾಡ್ತಾರೆ, ಕರ್ನಲ್ ಮಾಡುತ್ತೆ. ಸೊ ಯಾವುದೆಲ್ಲ ಟೈಪ್ ಪೆರಿಫೆರಲ್ ಇರ್ತದೆ, ನಿಮ್ಮ ಟರ್ಮಿನಲ್ ಇರ್ಬೋದು, ಬೇರೆ ಮಾನಿಟರ್ ಆ್ಯಂಡ್ ಕೀಬೋರ್ಡ್ ಇರ್ಬೋದು, ಟೇಪ್ ಇರ್ಬೋದು, ಡಿಸ್ಕ್ ಇರ್ಬೋದು, ಯಾವುದೇ ನೆಟ್ವರ್ಕ್ ಡಿವೈಸ್ ಇರ್ಬೋದು, ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಕೊಡುವ ಕೆಲಸ ಯಾರು ಮಾಡುತ್ತೆ, ಕರ್ನಲ್ ಮಾಡುತ್ತೆ. ಸೊ ಜನರಲಿ ನಾವು ಪ್ರೋಸೆಸ್ ಅನ್ನು ಎಕ್ಸಿಕ್ಯೂಟ್ ಮಾಡುವಾಗ ನಮಗೆ ಎರಡು ಲೆವೆಲ್ಸ್ ಅಲ್ಲಿ ಪ್ರೋಸೆಸ್ ರನ್ ಆಗುತ್ತೆ. ಒಂದು ಯೂಸರ್ ಲೆವೆಲ್ ಅಂತ ಹೇಳ್ತೇವೆ, ಇನ್ನೊಂದು ಕರ್ನಲ್ ಲೆವೆಲ್ ಅಂತ ಹೇಳ್ತೇವೆ. ಸೊ ಯೂಸರ್ ಲೆವೆಲ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅನ್ಪ್ರಿವಿಲೇಜ್ಡ್, ನಮಗೆ ಪ್ರಿವಿಲೇಜ್ ಇಲ್ಲ. ಸೊ ನಿಮ್ಗೆ ಗೊತ್ತಿದ್ದಾಗೆ ನೀವು ದಾರಿಯಲ್ಲಿ ಹೋಗ್ತಾ ಇರುವಾಗ ಆಂಬ್ಯುಲೆನ್ಸ್ ಬರುತ್ತೆ ಅಂತ ಹೇಳಿದ್ರೆ ಆಂಬ್ಯುಲೆನ್ಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಮೊದಲು ಹೋಗ್ಲಿಕ್ಕೆ ಬಿಡ್ತಾರೆ, ಅದಕ್ಕೆ ರೋಡಲ್ಲಿ ಹೇಗೆ ಬೇಕಾದರೆ ಹೋಗ್ಬೋದು, ಕಂಟ್ರೋಲ್ ಇರುತ್ತೆ. ಓಕೆ, ಪೊಲೀಸ್ ಕಮಿಷನರ್ ಬಂದರೆ, ಅವ್ರು ಯಾರು ಚೀಫ್ ಮಿನಿಸ್ಟರ್ ಬಂದರೆ ಅವ್ರಿಗೆ ಫುಲ್ಲಿ ಕಂಟ್ರೋಲ್ ಇರುತ್ತೆ. ಅದೇ ರೀತಿ ಅವರು ಸಿಗ್ನಲ್ ಲೈಟಲ್ಲಿ ನಿಲ್ಲದೆ ಬೇಕಾದರೆ ಹೋಗೋರು, ಯಾರು ಕೇಸ್ ಹಾಕಲ್ಲ. ಅದೇ ನೀವು ಮಾಡಲಿಕ್ಕೆ ಹೋದರೆ, ಸಿಗ್ನಲ್ ಲೈಟ್ ಇರುವಾಗಲೇ ನೀವು ಸಿಗ್ನಲ್ ಲೈಟ್ ಬ್ರೇಕ್ ಮಾಡಿ ಹೋದರೆ ನಿಮ್ಮ ಮೇಲೆ ಫೈನ್ ಹಾಕ್ತಾರೆ ಅವರು. ಓಕೆ, ಸೊ ಇದೇ ರೀತಿ ನಾವು ಯೂಸರ್ ಲೆವೆಲಲ್ಲಿ ನಾವು ಪ್ರೋಗ್ರಾಮ್ ಬರೀತೀವಿ. ನೀವು ಸಿ ಪ್ರೋಗ್ರಾಮ್ ಬರೆದಿದ್ದೀರಾ, ಈ ಸಿ ಪ್ರೋಗ್ರಾಮಲ್ಲಿ ಏನಾದರೂ ಮಾಡಿದರೆ ಅದು ಯೂಸರ್ ಲೆವೆಲಲ್ಲಿ ಆಗ್ತದೆ. ಆ್ಯಸ್ ಎ ಯೂಸರ್ ಯು ಆರ್ ಎಕ್ಸಿಕ್ಯೂಟಿಂಗ್ ಇಟ್. ಸೊ ಕರ್ನಲಲ್ಲಿ ಏನೂ ಎಲ್ಲ ಆಗುತ್ತೆ, ಕರ್ನಲಲ್ಲಿ ಸಹ ಒಂದು ಪ್ರೋಗ್ರಾಮ್ ಬರ್ತದೆ ಅಷ್ಟೇ. ಅದು ಕರ್ನಲ್ ಅಂತ ಹೇಳಿದರೆ ಈಗ ಏನೋ ದೊಡ್ಡದು ಏನು ವಿಚಿತ್ರ ಅಂತ ಎನಿಸ್ಬೇಡಿ, ಅದಕ್ಕೆ ಎರಡು ಕೊಬ್ಬುಗಳಿಲ್ಲ, ಅದು ಸಹ ಒಂದು ಪ್ರೋಗ್ರಾಮೇ, ಅದು ಸಹ ಒಂದು ಪ್ರೋಸೆಸ್ಸೇ ಅದು ರನ್ ಆಗುವಂಥದ್ದು. ಇಟ್ಸ್ ನಾಟ್ ಪ್ರೋಗ್ರಾಮ್, ವಿ ಕಾಲ್ ಇಟ್ ಆಸ್ ಪ್ರೋಸೆಸ್. ಇಟ್ಸ್ ಎ ಪ್ರೋಸೆಸ್, ಬಟ್ ಅದಕ್ಕೆ ಪ್ರಿವಿಲೇಜ್ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೆ ಕಂಟ್ರೋಲ್ ಜಾಸ್ತಿ ಇರುತ್ತೆ, ಅದಕ್ಕೆ ಏನು ಬೇಕಾದರೆ ಅದು ಮಾಡ್ಬೋದು. ಯಾಕೆ? ಅದು ಆಪರೇಟಿಂಗ್ ಸಿಸ್ಟಮ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿದೆ, ಪೊಲೀಸರು ಕಂಟ್ರೋಲ್ ಮಾಡಿದರೆ ಕಂಟ್ರೋಲ್ ಮಾಡೋ ಕೆಲಸ ಲಾತಿ ಚಾರ್ಜ್ ಮಾಡ್ತಾರೆ ಅವರು, ಹಾಗೆ ನಮಗೆ ಮಾಡಲಿಕ್ಕೆ ಆಗುತ್ತೆ ಇಲ್ಲ. ಯಾಕೆ? ಕಂಟ್ರೋಲ್ ಮಾಡುವಾಗ ಅದು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ನಿಮ್ಮ ಹಾರ್ಡ್ವೇರ್ ಅನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಪ್ರೋಸೆಸ್ ಸ್ಟಾಪ್ ಮಾಡಬೇಕು, ಈ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು, ಇದನ್ನು ಕಂಟ್ರೋಲ್ ಅಂತ ಹೇಳೋದು. ನೀವು ನಿಮ್ಮ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋದರೆ ಅಲ್ಲಿ ಸೂಪರ್ವೈಸರ್ ಇರ್ತಾರೆ, ಅವರು ಹೇಳ್ತಾರೆ ನೋಡಿ ಇಲ್ಲಿ ಅಲ್ಲಿ ಕೆಲಸದವರಿಗೆ ನೋಡಿ ನೀನು ಅಲ್ಲಿ ಹೋಗಿ ಇಲ್ಲಿವರ ಹೀಗೆ ಮಾಡತ್ತೇಳಿ ಕಂಟ್ರೋಲ್ ಮಾಡ್ತಾನೆ ಅವನು ಕಂಟ್ರೋಲ್ ಮಾಡಲಿಲ್ಲ ಆದರೆ ಎಲ್ಲರೂ ಏನು ಕೆಲಸ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಸೊ ಅದೇ ರೀತಿ ಕರ್ನಲ್ ಏನು ಮಾಡುತ್ತೆ, ಕರ್ನಲಲ್ಲಿ ಎಕ್ಸಿಕ್ಯೂಟ್ ಆಗುವಾಗ ಇಟ್ಸ್ ಎ ಪ್ರಿವಿಲೇಜ್ಡ್ ಎಕ್ಸಿಕ್ಯೂಷನ್. ಸೊ ನಮ್ಮ ಯೂಸರ್ಸ್ ಪ್ರೋಗ್ರಾಮ್ ಇರುತ್ತೆ, ನಮ್ಮ ಯೂಸರ್ ಪ್ರೋಗ್ರಾಮ್ ಅದು ರನ್ ಮಾಡ್ತಾ ಇರುತ್ತೆ ನಮ್ಮ ಬೇರೆ ಲೆವೆಲಲ್ಲಿ, ಅದಕ್ಕೆ ಜಾಸ್ತಿ ಪ್ರಿವಿಲೇಜ್ ಇಲ್ಲ, ಅದಕ್ಕೆ ಜಾಸ್ತಿ ಏನಂತ ಹೇಳ್ತೇವೆ ನಾವು, ಒಂದು ಕಂಟ್ರೋಲ್ ಇರಲ್ಲ. ವೆರಸ್ ಕರ್ನಲಿಗೆ ಕಂಟ್ರೋಲ್ ಇರುತ್ತೆ. ಹಲವಾರು ಸಾರಿ ನಮ್ಮ ಯೂಸರ್ ಪ್ರೋಗ್ರಾಮ್ ಏನಾಗುತ್ತೆ, ಸೊ ನೀವು ಸಿ ಪ್ರೋಗ್ರಾಮ್ ಬರೆದಿದ್ದೀರಾ, ನಿಮ್ಗೆ ಗೊತ್ತಿದೆ ಎಲ್ಲರೂ ಸಿ ಪ್ರೋಗ್ರಾಮ್, ಅದರಲ್ಲಿ ನೀವು ಸ್ಕ್ಯಾನ್ಎಫ್ ಅಂತ ಒಂದು ಸ್ಟೇಟ್ಮೆಂಟ್ ಬರೆದಿದ್ದೀರಾ. ಸ್ಕ್ಯಾನ್ಎಫ್ ಅಂದರೆ ಏನು, ನಿಮ್ಗೆ ಜನರಲಿ ನಿಮಗೆ ತಿಳಿದದ್ದೇನು, ಸ್ಕ್ಯಾನ್ಎಫ್ ಅಂತ ಹೇಳಿದರೆ ನಾವು ಕೀಬೋರ್ಡಲ್ಲಿ ಟೈಪ್ ಮಾಡಿದ್ದು ನಿಮ್ಮ ಪ್ರೋಗ್ರಾಮಿಗೆ ಬರಬೇಕು. ಸ್ಕ್ಯಾನ್ಎಫ್ ಅಂತ ಹೇಳಿದರೆ ನಾನು ಒಂದು ಕೀಬೋರ್ಡ್ ಇದೆ ಇಲ್ಲಿ, ಈ ಕೀಬೋರ್ಡಲ್ಲಿ ನಾನು ಏನೆಲ್ಲ ಟೈಪ್ ಮಾಡ್ತೇನೆ ಅದು ನಿಮ್ಮ ಪ್ರೋಗ್ರಾಮಿಗೆ ಬರಬೇಕು. ಕೀಬೋರ್ಡ್ ಏನದು, ಕೀಬೋರ್ಡ್ ನಿಮಗೆ ಗೊತ್ತಿದ್ದ ಹಾಗೆ ಕೀಬೋರ್ಡ್ ಈಸ್ ಎ ಹಾರ್ಡ್ವೇರ್ ಡಿವೈಸ್ ಅಟ್ ದ ಎಂಡ್. ಸೊ ನಿಮ್ಗೆ ಗೊತ್ತಿದೆ ಹಾರ್ಡ್ವೇರ್ ಅನ್ನು ಕಂಟ್ರೋಲ್ ಯಾರು ಮಾಡ್ತಾರೆ, ಹಾರ್ಡ್ವೇರ್ ಅನ್ನು ಕಂಟ್ರೋಲ್ ಮಾಡೋದು ಕರ್ನಲ್ ಆಗಿರುತ್ತೆ. ಓಕೆ, ಸೊ ನೀವು ಸ್ಕ್ಯಾನ್ಎಫ್ ಅಂತ ಹೇಳುವಾಗ ಏನಾಗುತ್ತೆ, ನೀವೊಂದು ಸಿಸ್ಟಮ್ ಕಾಲ್, ನಾನು ಹೇಳಿದೆ ಸಿಸ್ಟಮ್ ಕಾಲ್ ಮಾಡ್ತೀರ. ಸೊ ಈ ಸಿಸ್ಟಮ್ ಕಾಲ್ ಮಾಡುವಾಗ ಏನಾಗುತ್ತೆ, ನಿಮ್ಮ ಪ್ರೋಸೆಸ್ ಕರ್ನಲ್ ಅನ್ನು ಕರೀತೆ, ಆ ಕರ್ನಲ್ ಆನ್ ಯುವರ್ ಬಿಹಾಫ್ ನೀವು ಹೇಳಿದ್ದರಿಂದಾಗಿ ಅದು ಕೆಲಸ ಮಾಡುತ್ತೆ, ಅದಕ್ಕೋಸ್ಕರ ಮಾಡುತ್ತೆ. ಸೊ ನಿಮ್ಮ
ಮನೆಗೆ ಕಾರ್ಪೆಂಟರ್ ಬರ್ತಾರೆ. ಸೊ ಕಾರ್ಪೆಂಟರ್ ಬಂದರೆ ಅವರಿಗೆ ಅವರು ನಿಮ್ಮ ಪ್ಲಂಬರ್ ಬರ್ತಾರೆ, ಅವರಿಗೆ ಏನೋ ಕೆಲಸ ಹೇಳ್ತೀರಾ, ಅವರಷ್ಟಕ್ಕೆ ಮಾಡೋದಿಲ್ಲ, ನೀವು ಹೇಳಿದ್ರಿಂದಾಗಿ ನೀವು ಹೇಳಿದ ಕೆಲಸ ಮಾಡ್ತಾರೆ. ಅದೇ ರೀತಿ ನಿಮ್ಮ ಈ ಪ್ರೋಗ್ರಾಮ್ ಏನು, ನಿಮ್ಮ ಯೂಸರ್ ಪ್ರೋಗ್ರಾಮ್ ಏನು ಮಾಡುತ್ತೆ, ನಿಮ್ಮ ಯೂಸರ್ ಲೆವೆಲಲ್ಲಿ ಇದ್ದದ್ದು ಸಿಸ್ಟಮ್ ಕಾಲ್ ಮಾಡುತ್ತೆ. ಸಿಸ್ಟಮ್ ಕಾಲ್ ಮಾಡುವಾಗ ಏನಾಗುತ್ತೆ, ಅದು ಕರ್ನಲ್ ಮೋಡಿಗೆ ಹೋಗುತ್ತೆ. ಓಕೆ, ಸೊ ಯೂಶಲಿ ಇದಕ್ಕೆ ಮೋಡ್ 0 ಅಂತ ಹೇಳ್ತಾರೆ, ಇದು ಮೋಡ್ 1 ಅಂತ ಹೇಳ್ತಾರೆ. ಸೊ ನಿಮ್ಮ ಫ್ರಮ್ ಮೋಡ್ 1 ಇಟ್ ಶಿಫ್ಟ್ಸ್ ಟು ದಿ ಮೋಡ್ 0. ನಿಮ್ಮ ಪ್ರೋಗ್ರಾಮ್ ಯಾಕೆ ನಿಮ್ಮ ಪ್ರೋಗ್ರಾಮ್ ಈ ಲೆವೆಲಿಗೆ ಹೋಯಿತು, ನಿಮ್ಮ ಪ್ರೋಗ್ರಾಮ್ ಈ ಲೆವೆಲಿಗೆ ಹೋಯಿತು ಯಾಕೆ ಅಂತ ಹೇಳಿದರೆ ಅದಕ್ಕೆ ಹಾರ್ಡ್ವೇರ್ ಆಕ್ಸೆಸ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರೋಗ್ರಾಮಿಗೆ ಹಾರ್ಡ್ವೇರ್ ಆಕ್ಸೆಸ್ ಮಾಡಲಿಕ್ಕೆ ಬಿಡಲ್ಲ. ಯಾಕೆ, ಹಾರ್ಡ್ವೇರ್ ಅನ್ನು ಕಂಟ್ರೋಲ್ ಮಾಡೋದು ಕರ್ನಲ್ ಆಗಿರುತ್ತೆ. ಸೊ ನಿಮ್ಗೆ ಏನು ಹೇಳ್ಬೋದು ಕರ್ನಲ್ ಹತ್ರ, ನನಗೆ ಒಂದು ಕೀಬೋರ್ಡಿಂದ ರೀಡ್ ಮಾಡಿ ಕೊಡ್ತೀರಾ ಅಂತ. ಹಾಗಾದ ಕಾರಣ ಓಕೆ, ನಿಮಗೆ ಏನು ಕೀಬೋರ್ಡಿಂದ ರೀಡ್ ಮಾಡಬೇಕಾ, ನಾನು ಮಾಡ್ತೇನೆ, ಕೀಬೋರ್ಡಲ್ಲಿ ರೀಡ್ ಮಾಡ್ತೇನೆ, ಅಲ್ಲಿ ಏನು ಬರ್ತದೆ ಅದನ್ನು ನಿಮಗೆ ಕೊಡ್ತೇನೆ. ಸೊ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿಗೆ ಹೋಗ್ತೀರಾ, ಸೊ ಬ್ಯಾಂಕಿಗೆ ಹೋಗಿ ನೀವು ಕ್ಯಾಶ್ ವಿಡ್ರಾ ಮಾಡ್ತೀರಾ, ಬ್ಯಾಂಕಿಗೆ ಹೋಗಿ ನಿಮಗೆ ಈಗ ಗೊತ್ತಿಲ್ಲ, ಈಗ ATM ಇದೆ, ಆದರೆ ಒಂದು ಅಟ್ಲೀಸ್ಟ್ ಯಾರಾದರೂ ನೋಡಿದಿರಬೇಕು. ಸೊ ಕ್ಯಾಶ್ ನಿಮಗೆ ನೋಡಿ, ನಾನು ನನ್ನ ಹತ್ರ ಚೆಕ್ ಇದೆ, 5,000 ರೂಪಾಯಿ ಚೆಕ್ ಇದೆ ಅಂತ ಹೇಳಿದರೆ, ಯಾರೋ ಚೆಕ್ ಬರೆದು ಕೊಟ್ಟಿದ್ದಾರೆ, ಹೋಗಿ ನಾನು 5,000 ರೂಪಾಯಿ ಕೈ ಹಾಕಿ ತರಲಿಕ್ಕೆ ಆಗುತ್ತೆ. ಸೊ ನಾನೇನು ಮಾಡ್ತೇನೆ, ಆ ಚೆಕ್ಕನ್ನು ಕ್ಯಾಶರಿಗೆ ಕೊಡ್ತೇನೆ. ಕ್ಯಾಶರ್ ಏನು ಮಾಡ್ತಾನೆ, 10,000 ರೂಪಾಯಿ ನನಗೆ ಕೊಡಲ್ಲ, ಆನ್ ಮೈ ಬಿಹಾಫ್ ಬ್ಯಾಂಕಿಂದಾಗಿ 5,000 ರೂಪಾಯಿ ತೆಗೆದು ಕೊಡ್ತಾನೆ, ನನಗೆ ಕೊಡ್ತಾನೆ. ಕ್ಯಾಶರ್ ಸುಮ್ಮನೆ ಕೊಡಲ್ಲ, ನಾನು ಕೇಳಿದಕ್ಕೆ ಅದು ಸರಿ ಇದೆ ಅಂತ ನೋಡಿ, ನನ್ನ ಚೆಕ್ಕಲ್ಲಿ ಅಮೌಂಟ್ ಹಣ ಇದೆ ಎಲ್ಲ ನೋಡಿ ಆಮೇಲೆ ನನಗೆ ಕ್ಯಾಶ್ ತಂದು ಕೊಡ್ತಾನೆ. ಸೊ ಅದೇ ರೀತಿ ನನ್ನ ಪ್ರೋಗ್ರಾಮ್ ಸಿ ಪ್ರೋಗ್ರಾಮ್ ನಾನು ಬರೆದಿದ್ದೇನೆ. ಆ ಸಿ ಪ್ರೋಗ್ರಾಮ್ ಏನು ಹೇಳ್ತದೆ, ಕೀಬೋರ್ಡಿಂದ ರೀಡ್ ಮಾಡು ಅಂತ ಹೇಳ್ತದೆ. ಸೊ ಒಂದು ರಿಕ್ವೆಸ್ಟ್ ಕಳಿಸ್ತದೆ. ಈ ರಿಕ್ವೆಸ್ಟ್ಗೆ ನಾವೇನಂತ ಕರಿತೇವೆ, ಸಿಸ್ಟಮ್ ಕಾಲ್ ಅಂತ ಕರಿತೇವೆ. ಈ ಸಿಸ್ಟಮ್ ಕಾಲ್ ಅನ್ನು ನಾವು ಮಾಡಿದಾಗ ಅದು ಕರ್ನಲ್ಲಿಗೆ ಹೋಗುತ್ತೆ. ಕರ್ನಲ್ ಏನು ಮಾಡುತ್ತೆ, ಅದು ನನಗೆ ಪ್ರಿವಿಲೇಜ್ ಇದ್ದರೆ, ನನಗೆ ಪರ್ಮಿಷನ್ ಇದ್ದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಸಿಸ್ಟಮ್ ಕಾಲನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಅದರ ಔಟ್ಪುಟ್ಟನ್ನು ನನಗೆ ತಂದು ಕೊಡುತ್ತೆ. ಸೊ ನಾನು ಆಸ್ ಲಾಂಗ್ ಆಸ್ ಮೈ ಪ್ರೋಗ್ರಾಮ್ ಈಸ್ ಡೂಯಿಂಗ್ ಸಿಲಿ ಥಿಂಗ್ಸ್, ಆ್ಯಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು ಇಂಥದ್ದೆಲ್ಲ ಇದ್ದರೆ ಏನಾಗಲ್ಲ. ಒಂದು ವೇಳೆ ನನ್ನ ಪ್ರೋಗ್ರಾಮ್ ಸಿಸ್ಟಮ್ ಕಾಲ್ ಮಾಡಿತಂತ ಆದರೆ ನಾನು ಏನು ಮಾಡ್ತೇನೆ, ಯೂಸರ್ ಲೆವೆಲಿಂದಾಗಿ ಕರ್ನಲ್ ಲೆವೆಲಿಗೆ ಹೋಗುತ್ತೇನೆ. ಸೊ ಡ್ಯೂರಿಂಗ್ ಸಿಸ್ಟಮ್ ಕಾಲ್ the execution mode of a process changes from user mode to the kernel mode. So ನೀವು ಸಿಸ್ಟಮ್ ಕಾಲ್ ಮಾಡುವಾಗ ನಿಮ್ಮ ಪ್ರೋಸೆಸ್ ಯೂಸರ್ ಲೆವೆಲಲ್ಲಿ ಇರುತ್ತೆ, ಯೂಸರ್ ಮೋಡಿಂದಾಗಿ ಕರ್ನಲ್ ಮೋಡಿಗೆ ಹೋಗುತ್ತೆ. ಸರ್ ಯಾಕೆ ಸರ್ ನನ್ನ ಪ್ರೋಗ್ರಾಮ್ ಯೂಸರ್ ಮೋಡಲ್ಲಿ ರನ್ ಆಗೋದು, ಯಾಕೆಂದರೆ ಐ ಆಮ್ ಎ ಯೂಸರ್, ನನಗೆ ಅಷ್ಟು ಪ್ರಿವಿಲೇಜ್, ನನಗೆ ಸಿಸ್ಟಮಲ್ಲಿ ಫುಲ್ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ನನ್ನ ಸಿಸ್ಟಮನ್ನು ಕಂಟ್ರೋಲ್ ಮಾಡೋದು ಯಾರು, ನನ್ನ ಸಿಸ್ಟಮನ್ನು ಕಂಟ್ರೋಲ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್ ಆರ್ ಕರ್ನಲ್. ಸರ್ ನಾನೇ ಹಣ ಕೊಟ್ಟು ತಗೊಳ್ಳೋದಲ್ಲ ಸರ್ ನನ್ನ ಸಿಸ್ಟಮನ್ನು ಅಂತ ಹೇಳಿದರೆ ಆಗಲ್ಲ ಅದು. ಸೊ ಯುವರ್ ಆಪರೇಟಿಂಗ್ ಸಿಸ್ಟಮ್ ವಿಲ್ ಕಂಟ್ರೋಲ್ ಆಲ್ ದಿ ಆಕ್ಟಿವಿಟಿ. In particular, the kernel of the operating system will control all the activities. So whenever you start your process, it starts at the user mode. ಇದೊಂದು ಮೋಡ್ ಅಲ್ಲಿ ಇರುತ್ತೆ. ನಿಮ್ಮ ಮೊಬೈಲ್ ಇದೆ, ಅದನ್ನು ನೀವು ಏನು ಮಾಡ್ತೀರಾ, ಯಾರ್ದು ತಂಟೆ ಬೇಡ ಅಂತ ಹೇಳಿದರೆ ಏನು ಮಾಡ್ತೀರಾ, ಏರ್ಪ್ಲೇನ್ ಮೋಡಿಗೆ ಹೋಗ್ತೀರಾ. ನೀವು ಗೊತ್ತಿದೆಯಾ, ಮತ್ತೆ ಪುನಃ ಹಿಂದೆ ಬರ್ಬೋದು. ಅದೇ ರೀತಿ ಯೂಸರ್ ಮೋಡಲ್ಲಿ ನಿಮ್ಮ ಪ್ರೋಗ್ರಾಮ್ ರನ್ ಆಗುತ್ತೆ, ಯೂಸರ್ ಲೆವೆಲಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ನಿಮ್ಮ ಸಿಸ್ಟಮ್ ಕಾಲ್ ಮಾಡುವಾಗ ಅದು ಕರ್ನಲ್ ಮೋಡಿಗೆ ಶಿಫ್ಟ್ ಆಗ್ತದೆ. ಹೇಗೆ ನಿಮ್ಮ ನಾರ್ಮಲ್ ಮೋಡಿಂದಾಗಿ ನೀವು ಏರೋಪ್ಲೇನ್ ಮೋಡಿಗೆ ಹೋಗ್ತೀರಾ, ಏರೋಪ್ಲೇನ್ ಮೋಡಿಂದಾಗಿ ನೀವು ಬ್ಯಾಕ್ ಟು ನಾರ್ಮಲ್ ಮೋಡಿಗೆ ಬರ್ತೀರಾ. ಅದೇ ರೀತಿ ನಿಮ್ಮ ಯೂಸರ್ ಮೋಡಿಂದಾಗಿ ನೀವು ಏನು ಮಾಡ್ತೀರಾ, ಕರ್ನಲ್ ಮೋಡಿಗೆ ಹೋಗ್ತೀರಿ. ಯಾವಾಗ ನಿಮ್ಮ ಸಿಸ್ಟಮ್ ಕಾಲ್ ಮಾಡುವಾಗ ನೀವು ಕರ್ನಲ್ ಮೋಡಿಗೆ ಹೋಗ್ತೀರಾ. ಆ ಫಂಕ್ಷನ್ ಆದ ಮೇಲೆ ಒಂದು ವೇಳೆ ಆಗಲಿಲ್ಲ ಅಂತಾದರೆ ನಿಮಗೆ ಎರರ್ ಮೆಸೇಜ್ ಬರುತ್ತೆ. ಒಂದು ವೇಳೆ ನಿಮಗೆ ಅದನ್ನು ಕಾಲ್ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಇಲ್ಲದಿದ್ದರೆ ನಿಮಗೆ ಎರರ್ ಮೆಸೇಜ್ ಬರುತ್ತೆ. ಒಂದು ವೇಳೆ ನೀವು ನಿಮ್ಮ ಸಿಸ್ಟಮ್ ಕಾಲ್ ಸಕ್ಸಸ್ ಆದರೆ ಅದರ ರಿಸಲ್ಟ್ ನಿಮಗೆ ಹಿಂದೆ ಬರುತ್ತೆ. ಓಕೆ, ಸೊ ನೀವು ಪ್ರೋಸೆಸ್ ರನ್ ಮಾಡುವಾಗ 2 ಲೆವೆಲ್ ಇರ್ತದೆ. ಸೊ ಯೂಸರ್ ಮೋಡ್ ಅಂತ ಏನೇ ಹೇಳ್ತದೆ, ಯೂಸರ್ ಮೋಡ್ there is a restriction on what it can do. So what is the meaning of it?
user process, any process that is running at a user mode can access its own instruction. ನೀವು ಬರೆದ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ನಿಮ್ಮ ಪ್ರೋಗ್ರಾಮಿಗೆ ರೀಡ್ ಮಾಡಬಹುದು, ಮತ್ತೆ ನಿಮ್ಮ ಪ್ರೋಗ್ರಾಮಿಗೆ ಬೇಕಾದ ಡೇಟಾವನ್ನು ಮಾತ್ರ ರೀಡ್ ಮಾಡಬಹುದು, ಬೇರೆಯನ್ನು ರೀಡ್ ಮಾಡಲಿಕ್ಕೆ ಬಿಡಲ್ಲ. ಅದೇ ರೀತಿ ಕರ್ನಲ್ ಮೋಡಲ್ಲಿ ರನ್ ಆಗುವಂಥದ್ದಕ್ಕೆ ಫುಲ್ ಪರ್ಮಿಷನ್ ಇರ್ತದೆ, ಅದಕ್ಕೆ ರೆಸ್ಟ್ರಿಕ್ಷನ್ ಇರಲ್ಲ. ಸೊ ನಾನು ಹೇಳಿದ್ದೇನೆ, ನೀವು ರೋಡಲ್ಲಿ ಹೋಗ್ತೀರಂತ ಆದರೆ ರೆಸ್ಟ್ರಿಕ್ಷನ್ ಇರುತ್ತೆ, ಆದರೆ ಆಂಬ್ಯುಲೆನ್ಸಿಗೆ ಎಮರ್ಜೆನ್ಸಿಯಲ್ಲಿ, ಎಲ್ಲ ದಿವಸಲ್ಲ ಎಮರ್ಜೆನ್ಸಿಯಲ್ಲಿ ಅವರಿಗೆ ಪ್ರಿವಿಲೇಜ್ ಇದೆ, ಅವ್ರಿಗೆ ರೆಸ್ಟ್ರಿಕ್ಷನ್ ಇರಲ್ಲ. ಸಿಗ್ನಲ್ ಲೈಟ್ ಇದ್ರೂ ಹೋಗ್ತಾರೆ ಅವರು, ಯಾಕೆ ಯಾರು ಪ್ರಾಣ ಮುಖ್ಯ ಆಗಿರುತ್ತೆ ಅವರಿಗೆ. ಓಕೆ, ಸೊ ಅದೇ ರೀತಿ ನಿಮ್ಮ ಯೂಸರ್ ಮೋಡ್ ಮತ್ತೆ ಕರ್ನಲ್ ಮೋಡಲ್ಲಿ ಇರ್ತದೆ. ಸೊ ಯೂಸರ್ ಮೋಡಲ್ಲಿ ಏನಾಗುತ್ತೆ, ನಿಮಗೆ ಯೂಸರ್ ಮೋಡಲ್ಲಿ ನಿಮ್ಮ ಇನ್ಸ್ಟ್ರಕ್ಷನ್, ನಿಮ್ಮ ಕಂಟ್ರೋಲ್ ಖಾಲಿ ನೀವು ಏನು ಬರೆದಿದ್ದೀರಿ ಇನ್ಸ್ಟ್ರಕ್ಷನ್ ಮತ್ತು ನಿಮ್ಮ ಡೇಟಾದಲ್ಲಿ. ಕರ್ನಲ್ಗೆ ಎಲ್ಲರ ಮೇಲೆ ಕಂಟ್ರೋಲ್ ಇರುತ್ತೆ, ಕರ್ನಲ್ ಕಂಟ್ರೋಲ್ಸ್ ಎವ್ರಿಥಿಂಗ್. ನಾನು ಆಲ್ರೆಡಿ ಹೇಳಿದ್ದೇನೆ, ನಿಮ್ಮ ಪ್ರೋಸೆಸ್ ಅನ್ನು ಟೈಮ್ ಶೇರಿಂಗ್ ಮೋಡಲ್ಲಿ ರನ್ ಆಗುತ್ತೆ ಅಂತ ಹೇಳಿ. ನಿಮಗೆ ಒಂದು ಟೈಮ್ ಕೊಡ್ತಾರೆ, ಅದರಲ್ಲಿ ನಿಮ್ಮ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು. ಆಗಲಿಲ್ಲದಿದ್ದರೆ ನೆಕ್ಸ್ಟ್ ಇನ್ನೊಂದು ಎಕ್ಸ್ಟೆನ್ಷನ್ ಕೊಡ್ತಾರೆ. ಸೊ ನಿಮಗೆ ನಾವು ಹೇಳ್ತೇವೆ ಅಸೈನ್ಮೆಂಟ್ ಬರೆದು ಕೊಡಬೇಕು ಅಂತ ಹೇಳಿ, ಆಗ ಕೆಲವರು ಏನು ಮಾಡ್ತಾರೆ, ಬರೆಯಲ್ಲ, ಅವರಿಗೆ ಎಕ್ಸ್ಟೆನ್ಷನ್ ಟೈಮ್ ಕೊಡ್ತಾರೆ. ಓಕೆ, ಬರಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬರಿ ಅಂತ, ಅಲ್ಲಿಯೂ ಬರೆಯೋದಿಲ್ಲ, ಓಕೆ ನೆಕ್ಸ್ಟ್ ಇನ್ನೊಂದು ಕೊಡ್ತೀವಿ. ಹಾಗೆ ಅದೇ ಸೇಮ್ ಟೈಪ್ ನಿಮ್ಮ ಪ್ರೋಸೆಸ್ ಸ್ಟಾರ್ಟ್ ಆಗುವಾಗ ಕರ್ನಲ್ ಹೇಳ್ತದೆ, ಓಕೆ ನಿಮಗೆ 1 ಸೆಕೆಂಡ್ ಕೊಡ್ತೇನೆ, 1 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡು ಅಂತೇಳಿ. ಕಂಪ್ಲೀಟ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಕಂಪ್ಲೀಟ್ ಆಗಲಿಲ್ಲ ಆದರೆ ಓಕೆ ಸ್ವಲ್ಪ ಟೈಮ್ ನಿಂತ್ಕೊಳ್ಳು, ಬೇರೆ ಪ್ರೋಸೆಸಸ್ ಇದೆ, ಅವುಗಳಾದ ಮೇಲೆ ಪುನಃ ನಿಮಗೆ ಬರ್ತೇನೆ, ನಿನ್ನ ಹತ್ರ ಬರ್ತೇನೆ ಮತ್ತೆ ಕೊಡ್ತದೆ. ಸೊ ನೀವು ಹೋಟೆಲಿಗೆ ಹೋದರೆ ನೋಡಿ, ವೇಟರ್ಸ್ ಇರ್ತಾರೆ, ವೇಟರ್ಸ್ ಏನು ಮಾಡ್ತಾರೆ, ನಿಮ್ಮ ಹತ್ರ ಆರ್ಡರ್ ತಗೊಳ್ತಾರೆ, ಮತ್ತೆ ನಿಮಗೆ ನೀವು ಹೇಳಿದ ಐಟಮ್ಸ್ ಸಪ್ಲೈ ಮಾಡ್ತಾರೆ, ಮತ್ತೆ ನಿಮ್ಮನ್ನಲ್ಲೇ ಕೂತ್ಕೊಳ್ಳೋದಿರಲ್ಲ, ಬೇರೆಯವರಿಗೆ ಹೋಗ್ತಾರೆ. ಸೊ ನೆಕ್ಸ್ಟ್ ಅವರು ಫ್ರೀ ಇದ್ರೆ ಪುನಃ ನಿಮ್ಮ ಹತ್ರ ಬರ್ತಾರೆ, ಅದು ರೀತಿ ಶಿಫ್ಟ್ ಆಗುತ್ತೆ. ಸೊ ಇದಕ್ಕೆ ನಾವೇನಂತ ಹೇಳಿದ್ರೆ ಟೈಮ್ ಶೇರಿಂಗ್ ಮೋಡಲ್ಲಿ ರನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡಯಾಗ್ರಾಮ್ ಅಲ್ಲಿ ನಮ್ಮಲ್ಲಿ ಹಲವಾರು ಪ್ರೋಸೆಸ್ ಇದೆ. ಸೊ ಲೆಟ್ಸ್ ಸೇ ಪ್ರೋಸೆಸ್ ಎ ಇದೆ, ಪ್ರೋಸೆಸ್ ಬಿ ಇದೆ, ಪ್ರೋಸೆಸ್ ಸಿ ಇದೆ, ಪ್ರೋಸೆಸ್ ಡಿ ಇದೆ. ಈ ಪ್ರೋಸೆಸ್, ಒಂದು ಪ್ರೋಸೆಸ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಅದರ್ ಪ್ರೋಸೆಸ್. ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ. ಇಲ್ಲದಿದ್ರೆ ಯಾವ ಪ್ರೋಸೆಸ್ ಬಗ್ಗೆ ಹೋಗ್ಲಿಕ್ಕೆ ಮಾಡಿದ್ರೆ ಏನಾಗುತ್ತೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಬರುತ್ತೆ. ಸೊ ಈ ವೆನೆವರ್ ಯು ಸ್ಟಾರ್ಟ್ ಎ ಪ್ರೋಸೆಸ್, ಹಾರ್ಡ್ವೇರ್ ಏನ್ ಮಾಡುತ್ತೆ, ನಿಮ್ಮ ಪ್ರೋಸೆಸ್ಗೆ ಸ್ವಲ್ಪ ರ್ಯಾಮ್ ಕೊಡುತ್ತೆ, ನಿಮ್ಮ ಪ್ರೋಸೆಸ್ಗೆ ಬೇಕಾದ ಐಟಮ್ಸ್ ಕೊಡುತ್ತೆ. ಓಕೆ, ಸೊ ನಿಮ್ಗೆ ಗೊತ್ತಿದ್ದಾಗೆ ನೀವು ಹಾಸ್ಟೆಲಲ್ಲಿ ಹೋದ್ರೆ, ಕೆಲವು ಹಾಸ್ಟೆಲಲ್ಲಿ ನಿಮ್ಗೆ ಅವ್ರು ಏನು ಕೊಡ್ತಾರೆ, ನಿಮ್ಗೆ ಒಂದು ಲೋಟೆ ಕೊಡ್ತಾರೆ, ನಿಮ್ಗೆ ಒಂದು ಪ್ಲೇಟ್ ಕೊಡ್ತಾರೆ, ನಿಮ್ಮ ಊಟ ಮಾಡ್ಲಿಕ್ಕೆ ಒಂದು ಪ್ಲೇಟ್ ಕೊಡ್ತಾರೆ, ಅದು ನಿಮ್ಗೆ ಕೊಟ್ಟದ್ದು, ಅದನ್ನು ಬೇರೆಯವರಿಗೆ ಕೊಡ್ಲಿಕ್ಕಿಲ್ಲ, ಸಪ್ರೇಟ್ ಆಗಿ. ಅದೇ ರೀತಿ ನಿಮ್ಮ ಪ್ರೋಸೆಸ್ ಕೊಡುವಾಗ ಏನಾಗುತ್ತೆ, ಅದಕ್ಕೆ ಬೇಕಾದ ರಿಸೋರ್ಸಸ್ ಅನ್ನು ಕೊಡುತ್ತೆ, ಹಾರ್ಡ್ವೇರ್ ಕೊಡುತ್ತೆ. ಆದರೆ ಇದು ನಿಮ್ಮ ಪ್ರೋಸೆಸ್ ನೋಡುವಂಥದ್ದು. ಸೊ ಹಾರ್ಡ್ವೇರ್ ನೀವಲ್ಲಿ ನೋಡಿದ್ರೆ ನಿಮ್ಮ ಪ್ರೋಸೆಸ್ಗೆ ಒಂದು ಅಮೌಂಟ್ ಆಫ್ ರ್ಯಾಮ್ ಕೊಟ್ಟಿದೆ, ಅದು ಇನ್ನೊಂದು ಪ್ರೋಸೆಸ್ಗೆ ಅಮೌಂಟ್ ಆಫ್ ರ್ಯಾಮ್, ಸ್ವಲ್ಪ ರ್ಯಾಮ್ ಕೊಡ್ತೇವೆ. ಓಕೆ ನಿನಗೆ ಎಷ್ಟು ರ್ಯಾಮ್ ಕೊಡ್ತೇನೆ ನಾನು, ಅಲ್ಲಿ ಏನು ಬೇಕಾದ್ರೆ ಮಾಡು ಅಂತೇಳಿ, ಅದು ನಿನ್ನದೇ. ಸೊ ನಿಮ್ಮ ಮನೆಗೆ ಗೊತ್ತಿದೆಯಲ್ಲ, ನಿಮ್ಮ ಮನೆಗೆ ಒಂದು ಕಂಪೌಂಡ್ ವಾಲ್ ಹಾಕಿ ಬಿಡ್ತೀರ, ಅದು ನಿಮ್ಮದೇ, ಅದರ ಒಳಗೆ ನಿಮ್ಗೆ ಏನು ಬೇಕಾದ್ರೆ ಮಾಡ್ಬೋದು. ಅದರ ಹೊರಗೆ ಹೋಗಿ ಮಾಡಿದ್ರೆ ನಿಮ್ಮ ನೇಬರ್ನ ಕಂಪೌಂಡ್ ಅಲ್ಲಿ ಮಾಡಿದಾಗುತ್ತೆ, ಮತ್ತೆ ಅದು ತಕರಾರಿಗೆ ಹೋಗುತ್ತೆ. ಸೊ ಅದೇ ರೀತಿ ನೀವು ಪ್ರೋಸೆಸ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಒಂದು ಏನು ಕೊಡುತ್ತೆ, ರಿಸೋರ್ಸ್ ಕೊಡುತ್ತೆ. ಇಟ್ ರಿಸೋರ್ಸ್ could be even simple as a RAM. ಸೊ ಹಾರ್ಡ್ವೇರ್ಗೆ ಈ ರೀತಿ ಕೊಡುತ್ತೆ. ಓಕೆ, ಹಾರ್ಡ್ವೇರ್ಗೆ ಇದೊಂದು ಪ್ರೋಸೆಸ್ ಸಪ್ರೇಟ್ ಆಗಿ ಅದಕ್ಕೆ ಒಂದು ಬೌಂಡ್ರಿ ಹಾಕಿ ಕೊಟ್ಟಿದೆ, ಇನ್ನೊಂದು ಇದು ಪ್ರೋಸೆಸ್, ಅದಕ್ಕೆ ಸಪ್ರೇಟ್ ಬೌಂಡ್ರಿ ಇದೆ, ಅದಕ್ಕೆ ಇನ್ನೊಂದು ಸಪ್ರೇಟ್ ಬೌಂಡ್ರಿ ಇದೆ. ಆದರೆ ಕರ್ನಲ್ 2 ಮೋಡಲ್ಲಿ ರನ್ ಆಗ್ಬೋದು. ಸೊ ಈ ಪ್ರೋಸೆಸ್ ಈವನ್ ದೋ ನಿಮ್ಮ ನೋಡಿ, ನೀವು ಮನೆಯಲ್ಲಿ ಏನು ಮಾಡ್ತೀರಾ, ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರೆ ಟಿವಿ ನೋಡ್ತಾ ಇರ್ತೀರ ನೀವು, ಈಗಂತೂ ಇಡೀ ದಿವಸ ಟಿವಿ ನೋಡ್ತಾ ಇರ್ತೀರ. ಆದ್ರೆ ನಿಮ್ಮ ಪೇರೆಂಟ್ಸ್ ಬಂದ್ರೆ ನೀವು ಏನ್ ಮಾಡ್ತೀರಾ, ಟಿವಿ ಎಲ್ಲ ಕ್ಲೋಸ್ ಮಾಡಿ ಪುಸ್ತಕ ಓದ್ಲಿಕ್ಕೆ ಶುರು ಮಾಡ್ತೀರಾ ನೀವು. ಸೊ ಏನ್ ಮಾಡಿದ್ದೀರಾ, ಎಂಟರ್ಟೈನ್ಮೆಂಟ್ ಅಲ್ಲಿ ಇದ್ದೀರಿ, ನೀವು ಎಂಟರ್ಟೈನ್ಮೆಂಟ್ ಮೋಡಲ್ಲಿ ಇದ್ದೀರಿ, ಡ್ಯಾನ್ಸ್ ಮಾಡ್ತಾ ಇದ್ದೀರಿ. ಆದ್ರೆ ಪೇರೆಂಟ್ ಬಂದ್ರು ಅಂತ ಹೇಳಿದ್ರೆ ಸ್ಟಡಿ ಮೋಡಿಗೆ ಬರ್ತೀರಾ. ಅದೇ ರೀತಿ ನಿಮ್ಮ ಪ್ರೋಸೆಸ್ ಯೂಸರ್ ಮೋಡಲ್ಲಿ ರನ್ ಆಗ್ತಾ ಇರ್ಬೋದು, ಸಿಸ್ಟಮ್ ಕಾಲ್ ಮಾಡುವಾಗ ಅದು ಏನಾಗುತ್ತೆ, ಶಿಫ್ಟ್ ಆಗುತ್ತೆ ನೋಡಿ. ಸೊ 2 ಲೆವೆಲಲ್ಲಿ ಇರ್ತದೆ. ಸೊ ನಿಮ್ಮ ಪ್ರೋಸೆಸ್ ಯೂಸರ್ ಮೋಡಲ್ಲಿ ಇರುತ್ತೆ, ಸಿಸ್ಟಮ್ ಕಾಲ್ ಮಾಡುವಾಗ ಅದು ಏನಾಗುತ್ತೆ, ಕರ್ನಲ್ ಮೋಡಿಗೆ ಬರುತ್ತೆ. ಸಿಸ್ಟಮ್ ಕಾಲ್ ಕಂಪ್ಲೀಟ್ ಆದ ಮೇಲೆ ಏನಾಗುತ್ತೆ, ಬ್ಯಾಕ್ ಟು ಯೂಸರ್ ಮೋಡಿಗೆ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಪ್ರೋಸೆಸ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇದು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್
ಇನ್ನೂ ಇದರ ಬಗ್ಗೆ ವಿಸ್ತೃತವಾಗಿ ನಿಮಗೆ ಕಲಿಬೇಕಂತ ಆದರೆ ಮಾರಿಸ್ ಜೆ ಬ್ಯಾಚ್ ಅಂತ ಹೇಳಿ ಪುಸ್ತಕ ಇದೆ, ಡಿಸೈನ್ ಆಫ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ PHI ಲರ್ನಿಂಗ್. ಇದನ್ನು ನೀವು ಓದಿ, ಇದರಲ್ಲಿ ನಿಮಗೆ ಇನ್ನೂ ವಿಸ್ತೃತವಾಗಿ ಎಕ್ಸ್ಪ್ಲನೇಷನ್ ಇದೆ. ಇಂದಿಗೆ ಈ ಸೆಷನ್ ಅನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.